ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತನಿವಸತಯಃ ಪಾಂಸವಃ ಪಾವಯಂತೋ ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸುನಿಚಯೇ ಪೂರಯಂತಃ ಪರಾಗಾನ್ ಲಾಲಾಟ್ಯಾಂ ಲೇಖಿಕಾಯಾಮಜನಿಪವನಯೋ ರಕ್ಷತಾ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ ಲಕ್ಷ್ಮೀ ರಕ್ಷೀಣದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾ ನಿಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನಮಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹದಿಗಹನೆ ಗಾಹಮಾನ್ನಾವತಾನ್ನಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ ಬ್ರಹ್ಮಾಂತಾಗುರವಃ ಸಾಕ್ಷಾದಿಷ್ಟಂ ದೈವಂ ಪ್ರಿಯಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯೋ ದಧೌ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ ಶ್ರೀಗುರುಭ್ಯೋ ನಮಃ ಹರಿ ಓಂ. ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಆ ಜಲೋದ್ಭವನ ವೃತ್ತಾಂತವನ್ನು ತಿಳಿಸಿದರು. ಆ ಜಲೋದ್ಭವನನ್ನು ಯಾವ ರೀತಿಯಲ್ಲಿ ವಿಶೇಷವಾಗಿ ಆ ಬ್ರಹ್ಮ ಮತ್ತು ರುದ್ರರು ಅವನನ್ನು ಸೋಲಿಸಿದ್ರು, ಅವನನ್ನು ಹೇಗೆ ಕೊಂದರು ಅಂತ ಹೇಳಿದರು. ವಿಶೇಷವಾಗಿ ರುದ್ರ ಚಕ್ರವನ್ನು, ಸುದರ್ಶನ ಚಕ್ರವನ್ನು ಹಿಡಿದುಕೊಂಡು ಆ ವಿಷ್ಣುವೇ ಅವನಿಂದ ಅವನಲ್ಲಿ ಸುದರ್ಶನ ಚಕ್ರ ನಿಲ್ಲುವಂತೆ ಮಾಡಿದ, ಇಟ್ಟುಕೊಳ್ಳುವಂತೆ ಮಾಡಿದ. ಅಂತಹ ಶಕ್ತಿ ಅವನಿಗಿಲ್ಲ, ಆದರೂ ಕೂಡ ಭಗವಂತ ಅವನಿಗೆ ಅಂತಹ ಶಕ್ತಿ ಕೊಟ್ಟಿದ್ದರಿಂದ ರುದ್ರ ಆ ಸುದರ್ಶನ ಚಕ್ರವನ್ನು ಹಿಡಿದ, ವಿಷ್ಣು ತ್ರಿಶೂಲವನ್ನು ಹಿಡಿದ. ಈ ರೀತಿಯಾಗಿ ಅವರು ಪರಸ್ಪರ ಅಸ್ತ್ರವನ್ನು ವ್ಯತ್ಯಾಸ ಮಾಡಿಕೊಂಡು ಆ ಜಲೋದ್ಭವನನ್ನು ಕೊಂದರು ಅಂತ ಹೇಳಿದರು. ಆ ನಂತರ ಯಾತ್ರೆಯ ಪ್ರಸಂಗದಲ್ಲಿ ಅವನಿಗೆ ಚಿತ್ರಕೂಟ ಪರ್ವತ ಸಿಕ್ಕಿತು ಅಂತ ಹೇಳ್ತಾರೆ. ಅಂತ ಚಿತ್ರಕೂಟ ಪರ್ವತದಲ್ಲಿ ಗಜೇಂದ್ರ ಮೋಕ್ಷವನ್ನು ಮಾಡಿದಂತಹ ಪ್ರಸಂಗ ಅಂತ ಪುಲಸ್ತ್ಯರು ನಾರದರ ಹತ್ರ ಹೇಳುವಾಗ ಆ ನಾರದರು ಅದೇನು ಗಜೇಂದ್ರ ಮೋಕ್ಷ, ಏನಾಯಿತು ಅದರಲ್ಲಿ ಅಂತ ಕೇಳಿದಾಗ ಹೇಳ್ತಾರೆ, ಒಂದು ಆನೆ ಇತ್ತು, ತುಂಬ ಹೆಣ್ಣಾನೆಗಳೊಂದಿಗೆ ಬಂದಿತ್ತು. ಒಂದು ಬಾರಿ ಆ ಒಂದು ಸರೋವರದಲ್ಲಿ ಒಂದು ಮೊಸಳೆ ಇದ್ದ ಕಾರಣದಿಂದ, ತುಂಬ ಜೋರಾದ ಮೊಸಳೆ, ಆ ಮೊಸಳೆ ಆ ಆನೆಯ ಕಾಲನ್ನು ಹಿಡಿದು ಬಿಟ್ಟಿತು. ಹಾಗಾಗಿ ಆ ಆನೆಗೆ ಎಂತಾದರೂ ಕೂಡ ನೀರಿನಲ್ಲಿ ಶಕ್ತಿ ಕಮ್ಮಿ, ಏನಾದರೂ ನೆಲದಲ್ಲಿ ಶಕ್ತಿ ಜಾಸ್ತಿ, ನೀರಲ್ಲಿ ಹಿಡಿತಲ್ವಾ, ಹಾಗಾಗಿ ಎಷ್ಟು ಒದ್ದಾಡಿದ್ರು ಕೂಡ ಅದರಿಂದ ಹೊರಗೆ ಬರಲಿಲ್ಲ ಅಂತೆ. ಹಾಗಾಗಿ ಅದು 1000 ವರ್ಷಗಳ ಕಾಲ ಆ ಆನೆ ನೀರಲ್ಲೇ ಇತ್ತಂತೆ. ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತೇವೆ ಉಂಟು, ಕಾಲು ಮೇಲೆ ಮಾಡ್ಲಿಕ್ಕೆ ಅಂತ, ಏನಾದರೂ ಕೂಡ ರಕ್ತಸ್ರಾವ ಆಗ್ತಾ ಇದೆ, ಆದರೂ ಕೂಡ ಆ ಮೊಸಳೆ ಬಾಯಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಆಗ ಆ ಆನೆ ಅಂದ್ಕೊಂಡಿದ್ದಂತೆ, ನನಗೆ ಗತಿ ಯಾರು ಕೇಳಿದರೆ ಎಲ್ಲ ಭೂತಗಳಿಗೂ ಒಡೆಯನಾದಂತಹ ನಾರಾಯಣನಿಗೆ ನನಗೆ ಗತಿ ಅಂತ ಪುಂಖಾನುಪುಂಖವಾಗಿ ಆ ನಾರಾಯಣನ ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಆ ಸ್ತೋತ್ರವನ್ನು ಮುಗಿಸಿದ ಮೇಲೆ ಮತ್ತೆ ಏನಾಯಿತು ಅಂತ ಮುಂದೆ ಹೇಳ್ತಾರೆ. ಭಕ್ತಿಂ ತಸ್ಯಾರು ಸಂಚಿತ್ಯ ನಾಗಸ್ಯ ಮೋಗ ಸಂಭವ ಪ್ರೀತಿಮಾನ್ ಅಭವದ್ವಿಷ್ಣು ಶಂಖಚಕ್ರ ಗದಾಧರ ಸಾನ್ನಿಧ್ಯಂ ಕಲ್ಪಯಾಮಾಸ ತಸ್ಮಿನ್ ಸರಸಿ ಕೇಶವ ಗರುಡಸ್ಥೋ ಜಗಸ್ವಾಮಿ ಲೋಕಾಧಾರ ತಪೋದನಃ. ಆಗ ಆ ಒಂದು ಶಂಖಚಕ್ರ ಗದಾಧರನಾದ ಆ ವಿಷ್ಣು, ಆ ಆನೆ ಒಂದು ಮೂಕ ಪ್ರಾಣಿ, ಅದು ಇಷ್ಟು ಮನಸ್ಸಿನಲ್ಲಿಯೇ ಆದರೂ ಇಷ್ಟೆಲ್ಲ ಒಂದು ನನ್ನ ಸಂಕೀರ್ತನೆ ಮಾಡಿತಲ್ವಾ ಅಂತ ಆಮೇಲೆ ತುಂಬ ಸಂತೋಷವಾಗಿ ಅಲ್ಲಿ ಬರ್ತಾನಂತೆ. ಯಾವ ರೀತಿಯಾಗಿ ಕೇಳಿದರೆ ಗರುಡಸ್ಥನಾಗಿ ಬರ್ತಾನೆ, ಗರುಡನ ಮೇಲೆ ಇದ್ದುಕೊಂಡು ಬರ್ತಾನೆ ಅಂತ. ಒಂದು ಕಡೆ ಹೇಳ್ತಾರೆ, ಗರುಡ ಹೊರಡುದು ತಡವಾಗ್ಬೋದು ಅಂತ ಗರುಡನನ್ನೇ ಇಟ್ಟುಕೊಂಡು ನಾರಾಯಣ ಬಂದು ಬಿಟ್ಟ ಅಂತೆ. ಏನು ಈಗ ನಾನು ಈಗ ಗರುಡನ ಪುನಃ ಕರೆದು ಹೋಗ್ಲಿಕ್ಕೆ ಏನು ಅವರು ಯಾವಾಗ ಸಿದ್ಧನಿರ್ತಾನೆ, ಆದರೂ ಒಂದು ಕಡೆ ಹೇಳುವಾಗ ಗರುಡನನ್ನೇ ತನ್ನ ಕೈಲಿ ಇಟ್ಕೊಂಡು ಬಂದು ಬಿಡ್ತಾನಂತೆ, ಬೇಗ ಹೋಗುವ ಗಜೇಂದ್ರ ಕಾಯ್ತಾ ಇದ್ದಾನೆ ಅಂತ. ಭಕ್ತ ಕರೆದ ಮೇಲೆ ಹೋಗಿ ಬಿಡಬೇಕು, ಮತ್ತೆ ತಡ ಮಾಡಬಾರ್ದು ಅಂತ. ಆಗ ಆ ನಾರಾಯಣ ಗರುಡನ ಮೇಲಿಂದ ಬರ್ತಾನಂತೆ. ಆ ಆನೆಯ ಒಂದು ಬೇಸರವನ್ನು ನೋಡಿ
ಗ್ರಾಹಕಸ್ತ್ವಂ ಗಜೇಂದ್ರಂ ತಂ ತಂ ಚ ಗ್ರಾಹಂ ಜಲಾಶಯಾತ್ ಉಜ್ಜಹಾರ ಪ್ರಮೇಯಾತ್ಮ ತರಸಾ ಮಧುಸೂದನ ಸ್ಥೂಲಸ್ಥಂ ಧಾರಯಾಮಾಸ ಗ್ರಾಹಂ ಚಕ್ರೇಣ ಮಾಧವ ಮೋಕ್ಷಯಾಮಾಸ ನಾಗೇಂದ್ರಂ ಪಾಶೇಭ್ಯ ಶರಣಾಗತಂ. ಶರಣಾಗತಂ ಭಗವಂತನೇ ಶರಣು ಅಂತ ಹೋದಂತಹ ಅವನ ಕಾಲಲ್ಲಿ ಏನು ಆ ಮೊಸಳೆ ಹಿಡಿದಿತ್ತು, ಆ ಪಾಶ, ಆ ಮೊಸಳೆ ಹಿಡಿದಿದೆ ಬೇರೆ, ನೀರಿನ ಪಾಶ ಕೂಡ, ಆ ನೀರು ಕೂಡ ಅದಕ್ಕೆ ಸಪೋರ್ಟ್ ಮಾಡುವಾಗ ನಿಂತಿತ್ತು. ಅಂತಹ ವರ್ಣ ಪಾಶವನ್ನು ಕೂಡ ಬಿಚ್ಚಿ ಆ ಮಕರವನ್ನು ಕೂಡ ಸೀಳಿಬಿಟ್ಟ ಅಂತೆ ಆ ನಾರಾಯಣ, ಆ ಮೊಸಳೆಯನ್ನು ಸೀಳಿಬಿಟ್ಟ ಅಂತೆ. ಆಗ ಸಹಿ ದೇವಲ ಶಾಪೇನ ಹೂಹುರ್ಗಂಧರ್ವ ಸತ್ತಮ ಗ್ರಾಹತ್ವಂ ಅಗಮತ್ ಕೃಷ್ಣ ವದಂ ಪ್ರಾಪ್ಯ ದಿವಂಗತ ಗಜೋಪಿ ವಿಷ್ಣುನ ಸ್ಪಷ್ಟೋ ಜಾತೋ ದಿವ್ಯೋ ಪುಷ್ಪುಮಾನ್ ಆಪದ್ ವಿಮುಕ್ತೋ ಯುಗಪದ್ ಗಜಗಂಧರ್ವ ಸತ್ತಮೋ. ಏನಾಯಿತು, ಆಗ ಆ ಒಬ್ಬ ನಾರಾಯಣ ಈ ರೀತಿಯ ಮಾಡಿದ ಮೇಲೆ ಅಲ್ಲಿ ಇಬ್ರು ಗಂಧರ್ವರು ಬಂದು ಬಿಡ್ತಾರಂತೆ. ಅವ್ರ ಹೆಸರು ಹಾ ಹಾ ಹೂ ಹೂ ಅಂತ, ಅವ್ರ ಹೆಸರೇ ಹಾ ಹಾ ಹೂ ಹೂ ಅಂತ ಎರಡು ಗಂಧರ್ವರ ಹೆಸರು. ಅವ್ರು ಯಾಕೆ ಅಲ್ಲಿ ಬಂದರು? ಆ ಒಂದು ಕೊಂದದ್ದೊಂದು ಮೊಸಳೆಯನ್ನು, ಇನ್ನೊಂದು ಆನೆಯನ್ನು ಬಿಚ್ಚಿಸಿದ್ದು, ಅಲ್ಲಿ ಎರಡು ಇವರು ಬಂದು ಬಿಟ್ರಲ್ವಾ ಗಂಧರ್ವರು. ಯಾಕೆ ಬಂದು ನೋಡಿದರೆ ಅದು ದೇವಲರ ಶಾಪದಿಂದ ಬಂದರು ಅಂತ ಹೇಳ್ತಾರೆ. ಅಲ್ಲಿ ಭಾಗವತದಲ್ಲಿ ಸ್ವಲ್ಪ ವಿಸ್ತಾರ ಮಾಡಿ ಹೇಳುವಾಗ ಅವರು ಒಂದು ಬಾರಿ ಅಸಿತ ದೇವರು ಹೋಗ್ತಾ ಇರುವಾಗ ವಸ್ತ್ರ ಬಿಟ್ಟು ನಿಂತಿದ್ರಂತೆ. ಹಾಗಾಗಿ ವಸ್ತ್ರ ಬಿಟ್ಟು ನಿಲ್ಲುವಂಥದ್ದು ಬುದ್ಧಿರುವ ಪ್ರಾಣಿ ಈ ಥರ ವಸ್ತ್ರವನ್ನು ಬಿಟ್ಟು ಯಾವತ್ತೂ ಇರಬಾರ್ದು. ನೀವು ಇಷ್ಟು ಬುದ್ಧಿ ಇದ್ರೂ ಕೂಡ, ಗಂಧರ್ವರಾಗಿದ್ರು ಕೂಡ ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ದೀರಲ್ವಾ ಅಂತ ಶಾಪವನ್ನು ಕೊಟ್ಟು ಬಿಟ್ರಂತೆ. ವಸ್ತ್ರ ಇಲ್ಲದಂದಿರುವುದು ಪ್ರಾಣಿಗಳು ಮಾತ್ರ ಅಂತ, ಪ್ರಾಣಿಗಳಾಗಿ ಹೋಗಿ ನೀನು ಗಜವಾಗು, ನೀನು ಮೊಸಳೆ ಆಗುವಂತ ಶಾಪವನ್ನು ಕೊಟ್ಟು ಬಿಟ್ರಂತೆ. ಹಾಗಾಗಿ ಅವರು ಹಾ ಹಾ ಹೂ ಅಂತ ಗಂಧರ್ವರು ಹೂ ಹೂ ಆನೆ ಆಗಿದ್ರೆ ಹಾ ಹಾ ಮೊಸಳೆ ಆಗಿದ್ದ. ಈ ರೀತಿಯಾಗಿ ಆ ಮೊಸಳೆ ಸಾಯಿಸಿದ ಮೇಲೆ ಆ ಗಜೇಂದ್ರನಿಗೂ ತನ್ನ ಆ ಒಂದು ಅಷ್ಟು ಪ್ರಾರಬ್ಧ ಇತ್ತು, ಅದು ಮೋಕ್ಷವಾಯಿತು. ಆ ಮೊಸಳೆಯ ಪ್ರಾರಬ್ಧಗಳು ಮುಗಿಯಿತು, ಇಬ್ಬರಿಗೂ ಮೋಕ್ಷವಾಗಿ ಅಂದರೆ ಮೂಲ ಸ್ವರೂಪಕ್ಕೆ ಹೋಗುವಂತಾಗಿ ಅವರು ಗಂಧರ್ವರಾಗಿ ಅವನ ಮುಂದೆ ಕಾಣ್ರಂತೆ. ಪ್ರೀತಿಮಾನ್ ಪುಂಡರೀಕಾಕ್ಷ ಶರಣಾಗತವತ್ಸಲ ಅಭವತ್ ತ್ವಥ ದೇವೇಶಃ ತಾಭ್ಯಾಂ ಜೈವ ಪ್ರಪೂಜಿತಃ ಇದಂ ಚ ಭಗವಾನ್ ಯೋಗಿ ಗಜೇಂದ್ರಂ ಶರಣಾಗತಂ ಪ್ರೋವಾಚ ಮುನಿಶಾರ್ದೂಲ ಮಧುರಂ ಮಧುಸೂದನಃ. ಆಗ ಪುಂಡರೀಕಾಕ್ಷ ಅಂದರೆ ಕಮಲದಂತೆ ಅಗಲವಾದ ಕಣ್ಣು ಅಂತ. ಅಂದರೆ ಅಗಲವಾದ ಕಣ್ಣು ಯಾವಾಗಿರ್ತದೆ? ಅವರ ದೃಷ್ಟಿ ಅಗಾಲವಾಗಿದ್ದರೆ, ಒಬ್ಬರನ್ನು ಕಂಡಾಗ ತುಂಬ ಖುಷಿ ಆಗಿದ್ರೆ ಅಗಲವಾದ ಕಣ್ಣು ಅಂತ. ಭಗವಂತನ ಯಾವತ್ತೂ ಬೇಜಾರಾಗುವುದೇ ಅಂತಿಲ್ಲವಾ? ಇಲ್ಲ ಅಲ್ವಾ? ಹಾಗಾಗಿ ಅವನ ಕಣ್ಣು ಯಾವಾಗಲೂ ಅಗಲವಾಗಿರ್ತದೆ. ಅಂತಹ ಅಗಲವಾದ ಕಣ್ಣುಳ್ಳ ಆ ಕೃಷ್ಣ ಅಂದರೆ ಆ ನಾರಾಯಣ ಅವನನ್ನು ನೋಡಿದಂತೆ, ಆ ಗಜೇಂದ್ರನನ್ನು ಮತ್ತು ಅಂದರೆ ಆ ಗಂಧರ್ವರನ್ನು ನೋಡಿದಂತೆ. ಹೇಳ್ತಾರೆ ಅಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ, ಶರಣಾಗತ ವತ್ಸಲ, ಯಾರು ಶರಣಾಗತರಂತಿದ್ದಾರೋ ವತ್ಸಲ, ಅವರಿಗೆ ವತ್ಸಲ ಅಂತ. ವತ್ಸಲ ಅಂತ ಹೇಳಿದರೆ ವತ್ಸವತ್ ಲಾತಿ ಅಂತ, ಅಂದರೆ ಒಂದು ಕರುವನ್ನು ಹೇಗೆ ತಾಯಿ ದನ ಮುದ್ದು ಮಾಡ್ತದೋ ಆ ರೀತಿ ವತ್ಸ ಅಂದರೆ ಕರು ಅಂತ ಅರ್ಥ. ಕರುವಿನಂತೆ ಪೋಷಣೆ ಮಾಡ್ತಾರಂತೆ ದೇವರು. ಯಾರು ಶರಣಾಗತರಾಗಿದ್ದರೆ, ಯಾರು ಭಕ್ತ ಅಂತಿದ್ದಾನೋ ಅವನನ್ನು ಕರುವಿನಂತೆ ಪೋಷಣೆ ಮಾಡ್ತಾನೆ. ಅದಕ್ಕೆ ಅವನಿಗೆ ವತ್ಸಲ ಅಂತ ಹೇಳಿ, ಶರಣಾಗತ ವತ್ಸಲ ಅಂತ ದೇವರಿಗೆ ಹೇಳುವಂಥದ್ದು. ಅಂತಹ ಶರಣಾಗತ ವತ್ಸಲನಾದಂತಹ ನಾರಾಯಣ ಅವರ ಕುಶಲೋಪಚಾರವನ್ನೆಲ್ಲ ಕೇಳ್ತಾನಂತೆ. ಏಮಾಂ ತ್ವಾಂ ಚ ಸುರಶ್ಚೈವ ಗ್ರಾಹಸ್ಯ ವಿದಾರಣಂ ಗುಲ್ಮಕೀ ಚ ಕರೇಣೂನಾಂ ರೂಪಂ ಮೇರೋ ಸುತಸ್ಯ ಚ ಅಶ್ವತ್ಥಂ ಭಾಸ್ಕರಂ ಗಂಗಾಂ ನೈಮಿಷಾರಣ್ಯಮೇವ ಚ ಸಂಸ್ಪರಿಷ್ಯಂತಿ ಮನುಜಾ ಪ್ರಯಾತಾ ಸ್ಥಿರಬುದ್ಧಯಃ ಕೀರ್ತಯಿಷ್ಯಂತಿ ಭಕ್ತ್ಯಾ ಚ ಶ್ರೋಷ್ಯಂತಿ ಚ ಶುಚಿವ್ರತಾಃ ದುಸ್ವಪ್ನೋ ನಶ್ಯತೆ ತೇಷಾಂ ಸುಸ್ವಪ್ನ ಚ ಭವಿಷ್ಯತಿ. ಆನಂತರ ಅವರನ್ನು ಆ ದೃಷ್ಟಿಯಿಂದ ನೋಡಿ ಇದರ ಫಲಶ್ರುತಿಯನ್ನು ಹೇಳ್ತಾನೆ. ಈ ಗಜೇಂದ್ರ ಮೋಕ್ಷದ ಫಲಶ್ರುತಿ ಅಂತ ಈ ಯಾರು ಈ ಕಥೆ ನೆನಪು ಮಾಡ್ಕೊಳ್ತಾರೋ, ಈ ನೈಮಿಷಾರಣ್ಯ, ಅದರಲ್ಲಿ ಈ ಚಿತ್ರಕೂಟ ಪರ್ವತ, ಇದೆಲ್ಲ ಯಾರು ನೆನಪು ಮಾಡ್ಕೊಳ್ತಾರೋ, ಅಲ್ಲ ನೈಮಿಷಾರಣ್ಯ, ಗಂಗಾ, ಅಶ್ವತ್ಥ, ಕುದುರೆಯನ್ನು, ಸೂರ್ಯನನ್ನು, ಹಾಗೆಯೇ ಇಂತಹ ಈ ಕಥೆಯನ್ನು ಯಾರೆಲ್ಲ ಸ್ಮರಣೆ ಮಾಡಿಕೊಳ್ತಾರೋ ಅವರೆಲ್ಲ ಈ ತಮ್ಮ ಏನು ದುಸ್ವಪ್ನಗಳೆಲ್ಲ ನಾಶವಾಗ್ತದಂತೆ, ಒಳ್ಳೆಯ ಸ್ವಪ್ನ ಬರ್ತದಂತೆ. ಹಾಗೆಯೇ ಮಾಸ್ಯಂ ಗೌರ್ಮಂಚ ವಾರಾಹಂ ವಾಮನಂ ತಾಕ್ಷಮೇವ ಚ ನಾರಸಿಂಹಂ ಚ ನಾಗೇಂದ್ರಂ ಸೃಷ್ಟಿ ಪ್ರಳಯಕಾರಕಂ ಏತಾನಿ ಪ್ರಾತರುತ್ಥಾಯ ಸಂಸ್ಪರಿಷ್ಯಂತಿ ಯೇ ನರಾಃ ಸರ್ವಪಾಪೈ ಪ್ರಮುಚ್ಯಂತೆ ಪುಣ್ಯಂ ಲೋಕಮವಾಪ್ನುಯುಃ. ಈ ರೀತಿಯಾಗಿ ಯಾರು ಭಕ್ತಿಯಿಂದ ಕೀರ್ತನೆ ಮಾಡ್ತಾರೋ, ಈ ಕಥೆ ಮಾತ್ರ ಅಲ್ಲ, ಇನ್ನು
ಯಾವುದೆಲ್ಲ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಈ ಕಥೆಗಳನ್ನು ಕೂಡ ಯಾರು ನೆನಪು ಮಾಡ್ಕೊಳ್ತಾರೋ, ಅಂದರೆ ಆ ಅವತಾರದಲ್ಲಿ ಆದಂತಹ ಕಥೆಯನ್ನು, ಏನೆಲ್ಲ ಕೆಲಸವನ್ನು ಮಾಡಿದ್ದ, ಏನೆಲ್ಲ ಭಕ್ತರ ಉದ್ಧಾರವನ್ನು ಮಾಡಿದ್ದ, ಯಾವ ರೀತಿಯಾಗೆಲ್ಲ ಮಾಡಿದ್ದ, ಇಂತಹ ಕಥೆಯನ್ನೆಲ್ಲ ನಾವು ನೆನಪು ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದುಕೊಂಡು ಇಂತಹ ಸ್ಮರಣೆಯನ್ನು ಮಾಡಬೇಕಂತೆ. ಆಗೆಲ್ಲ ಪಾಪಗಳಿಂದ ಮುಕ್ತನಾಗ್ತಾನಂತೆ. ಹಾಗಾಗಿ ಈ ಗಜೇಂದ್ರ ಮೋಕ್ಷ ಫಲವನ್ನು ಮುಖ್ಯವಾಗಿ ಹೇಳುವಂಥದ್ದು ದುಸ್ವಪ್ನ ನಾಶ. ಇದು ದಿನ ಒಂದು 2 ಶ್ಲೋಕಗಳಲ್ಲಿ ಗಜೇಂದ್ರ ಮೋಕ್ಷದ ಸಂಗ್ರಹವನ್ನು ಮಾಡ್ತಾರೆ. ಆ ಸ್ತೋತ್ರವನ್ನು ಯಾವತ್ತೂ ಸ್ಮರಣೆ ಮಾಡಿದರೆ ಅಂತಕಾಲದಲ್ಲಿ ಆ ಭಗವಂತನ ಸ್ಮರಣೆ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೂ ನಮಗೇನು ಸಂಬಂಧ ಕೇಳಿದರೆ, ಈ ಗಜೇಂದ್ರ ಮೋಕ್ಷ ಯಾವುದೋ ಕಥೆ ಅಂತ, ಇದು ನಮ್ಮದೇ ಕಥೆ. ಚಿತ್ರಕೂಟ ಪರ್ವತ, ಇಡೀ ಜಗತ್ತೇ ಚಿತ್ರಕೂಟ ಪರ್ವತ. ಯಾಕೆ? ಬಹುಚಿತ್ರ ಜಗತ್ ಬಹುದಾಕರಣ ಅಂತ ಹೇಳುವಂಥದ್ದು. ಈ ಜಗತ್ತಲ್ಲಿ ಒಂದಿದ್ದಾಗಿ ಇನ್ನೊಂದಿಲ್ಲ. ಚಿತ್ತಂ ರಮಯತಿ, ಚಿತ್ರ ಅಂತ ಯಾಕೆ ಹೇಳೋದು ಕೇಳಿದ್ರೆ, ಚಿತ್ತಂ ರಮಯತಿ, ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಚಿತ್ರ ಅಂತ. ಈ ಜಗತ್ತುಂಟಲ್ವಾ, ಸರಿಯಾಗಿ ನಮ್ಮ ದೃಷ್ಟಿ ಸರಿ ಇದ್ರೆ ಈ ಜಗತ್ತೆಲ್ಲ ವಿಸ್ಮಯವೇ. ಎಂಥದ್ದು ನೋಡಿದ್ರೆ ಸಂತೋಷ ಆಗಬೇಕು, ಎಂಥ ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದಾನೆ ಭಗವಂತ ಅಂತ. ಅಂತಹ ಚಿತ್ರಕೂಟ ಪರ್ವತ ಎಂಬ ಜಗತ್ತು ಅಂತ. ಅದರ ಸರೋವರ, ಆ ಸಾಗರ ಯಾವುದು ಹೇಳಿದರೆ ಸಂಸಾರ ಎಂಬ ಸಾಗರ. ಆ ಸಾಗರದಲ್ಲಿ ನಾವು ಬಿದ್ದಿದ್ದೇವೆ. ಎಲ್ಲ ವಿಷಯಾದಿಗಳೆಲ್ಲ ನಮ್ಮನ್ನು ಎಳಿತಾ ಇದೆ. ನಾವೇ ಗಜೇಂದ್ರರು. ಗಜೇಂದ್ರ ಹೇಳುವಾಗ ನಾವೇನೋ ದೊಡ್ಡ ವ್ಯಕ್ತಿಗಳು ಎನ್ನುವ ಹಾಗೆ ತುಂಬ ಅಹಂಕಾರವಿದ್ದು ಮತ್ತರಾಗಿರುವವರು. ಹಾಗಿದ್ದು ಅಂಥವರನ್ನು ಎಂತ ಮಾಡ್ತೇವೆ? ವಿಷಯಗಳೆಲ್ಲ ಎಳಿತಾ ಇರ್ತದೆ. ಈ ಜಗತ್ತಲ್ಲಿ ಸಂಸಾರದಲ್ಲಿ ವಿಷಯಗಳೆಲ್ಲ ಎಳಿತಾ ಇರ್ತದೆ. ಹಾಗಾಗಿ ನಾವು ಈ ಸಂಸಾರವನ್ನು ತಾಪತ್ರೆ ಸಿಕ್ಕಿರ್ತೇವೆ. ನಿಜವಾಗಿ ಇದು ಬೇಕಂತನೇ ಇಲ್ಲ, ಆದರೂ ಕೂಡ ಏನೋ ಇದರಲ್ಲಿ ಏನೋ ಸುಖ ಅಂತಲ್ಲ ಅಂದುಕೊಂಡು ಜಗತ್ತಲ್ಲಿ ಇದ್ದು, ಅಲ್ಲಿ ನೋಡಿ ಅದಕ್ಕೆ ಹಿಂದೆ ಕೂಡ ಹೇಳ್ತಾರೆ, ಏನೋ ತನ್ನ ಹೆಣ್ಣಾನೆಗಳೊಂದಿಗೆ ಗಮ್ಮತ್ ಮಾಡ್ತಾ ಇದ್ದ ಅಂತ. ಇದೆಲ್ಲ ತುಂಬ ದಿನಕ್ಕೆ ಇರುವಂತಹ ಒಂದು ಸುಖವಲ್ಲ. ಹಾಗೆಯೇ ಆ ಒಂದು ವಿಷಯಗಳೆಂಬ ಒಂದು ಮೊಸಳೆ ನಮ್ಮನ್ನು ಎಳಿತಾ ಇದೆ. ಆದರೂ ಕೂಡ ಏನಾದರೂ ನಮ್ಗೆ ಬಿಚ್ಚಿ ಬರಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಇಚ್ಛೆ ಇದೆ ಸಂಸಾರವಂದನ ಬೇಡ, ಏನು ಬೇಡ ಅಂತ, ಏನು ಮಾಡಿದ್ರು ಸಾಕಾಗುವುದಿಲ್ಲ. ಅಂಥವರು ಆ ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡಿದರೆ ಖಂಡಿತ ಆ ಭಗವಂತ ಈ ಸಂಸಾರ ಬಂಧನದಿಂದ ಉದ್ಧರಣೆ ಮಾಡ್ತಾನೆ ಎನ್ನುವ ಒಂದು ಕಥೆಯನ್ನು ಗಜೇಂದ್ರ ಮೋಕ್ಷ ಕಥೆ ಹೇಳ್ತಾ ಇದೆ. ಅದು ಯಾವ್ದ್ಯಾವ್ದೋ ಕಥೆ ಅಲ್ಲ, ಅದು ನಮ್ಮ ಕಥೆ. ಹಾಗಾಗಿ ನಾವು ಈ ಕಥೆಯನ್ನು ದಿನ ಚಿಂತನೆ ಮಾಡಿತು ಅಂತಾದರೆ ಖಂಡಿತವಾಗಿ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂತ ಏನು ಹೇಳ್ತಾರೋ ಅದು ಖಂಡಿತ ಸರಿಯಾಗಿ ಮಾಡಬೇಕು. ಆಗ ಅದು ಬಂದೇ ಬರ್ತದೆ. ಖಂಡಿತ ಬಂದೇ ಬರ್ತದೆ. ಕೇಳಿದರೆ ಸಂಸ್ಕಾರ ಆದರೂ ಮುಂದಿನ ಜನ್ಮಕ್ಕೆ ಪಾಸ್ ಆಗ್ತದೆ. ಈಗ ಒಂದು 10 ಮಾರ್ಕ್ಸ್ ಪಡೆದಿದ್ರೆ ಮುಂದಿನ ಜನ್ಮದಲ್ಲಿ 20 ಮಾರ್ಕ್ಸ್ ಪಡೆದಾಗ ಆಗ್ತದೆ ಅಂತ 100 ಮಾರ್ಕ್ಸ್ ಪಡೆದು ಬಿಡ್ಬೋದು. ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾ ಪ್ರಪದ್ಯತೆ ಅಂತ ಕೃಷ್ಣನೇ ಹೇಳ್ತಾನಲ್ವಾ. ಒಂದೇ ಜನ್ಮದಲ್ಲಿ ನನಗೆ ಎಲ್ಲ ಸಂಸಾರ ಬಂಧನದಿಂದ ನಾನು ಮುಕ್ತನಾಗಿ ಮೋಕ್ಷ ಸಿಗಬೇಕು ಹೇಳಿದ್ರೆ ಸಾಧ್ಯವಿಲ್ಲ. ಅಷ್ಟು ಪಕ್ವವಾಗಬೇಕು ಅವನ ಜ್ಞಾನ, ಅವನ ಕರ್ಮ ಎಲ್ಲ ಅಷ್ಟು ಪಕ್ವವಾಗಬೇಕು. ಆಗ ಖಂಡಿತ ಅಂತಹ ಮೋಕ್ಷ ಸಿಕ್ಕಿಯೇ ಸಿಗ್ತದೆ. ಹಾಗಾಗಿ ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ದಿನನಿತ್ಯ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ನಮಗೊಂದು ಆಶ್ಚರ್ಯನಾಗಿ ಇಲ್ಲಿ ಹೇಳಿದರು, ಏನು ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಕೆಲಸವನ್ನು ಮಾಡಿದ ಅಂತ. ಅಲ್ಲ, ಭಗವಂತನಿಗೆ ಸಾಮರ್ಥ್ಯ ಇಲ್ವಾ? ಒಂದೇ ರೂಪದಲ್ಲಿ ಮಾಡ್ಬೋದಿರ್ತಾರೆ ಎಲ್ಲ ಕೆಲಸವನ್ನು. ಮತ್ಸ್ಯ ಅವತಾರ ಯಾಕೆ, ಕೂರ್ಮ ಅವತಾರ ಯಾಕೆ? ಭಗವಂತ ನೀವು ಎಲ್ಲ ಸಾಮರ್ಥ್ಯ ಉಂಟಂತ ಹೇಳ್ತೀರಿ, ಆದರೆ ನೋಡಿದರೆ ತುಂಬ ಅವತಾರ ಎತ್ತಿದ ಅಂತ ಹೇಳ್ತೀರಿ. ಯಾಕೆ ಬೇಕು? ಯಾಕೆ? ನೀರಲ್ಲಿ ಮತ್ಸ್ಯ ರೂಪ ಬೇಕು, ಬೇರೆ ಭೂಮಿಯ ನೆತ್ತರಿ ಕೂರ್ಮ ರೂಪ ಬೇಕು, ಒಬ್ಬ ರಾಕ್ಷಸ ಸಂಹಾರ ಮಾಡಿ ವರಾಹ ರೂಪ ಬೇಕು. ಇದೆಲ್ಲ ಯಾಕೆ? ಒಂದೇ ರೂಪದಲ್ಲಿ ಮಾಡ್ಬೋದಿತ್ತಲ್ವ, ಮನುಷ್ಯ ರೂಪದಲ್ಲಿ ಎಲ್ಲ ಮಾಡ್ಬೋದಿತ್ತಲ್ವ, ಸರ್ವ ಸಮರ್ಥ ಅಲ್ವಾ ಕೇಳಿದರೆ ಒಂದು ಹೇಳ್ತಾರೆ. ಮಧ್ಯ ವಿಜಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸ್ಮೃತಿ ಕೀರ್ತನ ಪ್ರಣತಿಭಿರ್ ನುತ್ತಯೇ ಅಂತ. ಅಂದರೆ ಭಗವಂತ ಹಲವು ಅವತಾರವನ್ನು ಪಡೆದ. ಯಾಕೆ ಕೇಳಿದರೆ ನಮಗೆ ಒಂದೇ ರೂಪದಲ್ಲಿ ಮಾಡಿದ ಅಂತ ಹೇಳಿದರೆ ತುಂಬ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ನೆನಪು ಹೋಗ್ತಾ ಇತ್ತು ನಮಗೆ. ಒಂದೇ ರೂಪದಲ್ಲಿ ಅಲ್ಲ ಎಷ್ಟೆಲ್ಲ ರಾಕ್ಷಸರನ್ನು ನಾಶ ಮಾಡಿದ, ನೆನಪಿಟ್ಕೊಳ್ಳಿಕ್ಕೆ ಕಷ್ಟ. ಆದರೆ ಬೇರೆ ಬೇರೆ ರೂಪಗಳಿಂದ ಮಾಡಿದ ಅಂತ ಆಗುವಾಗ ನಮಗೆ ಆ ಮತ್ಸ್ಯ ರೂಪದಿಂದ ಈ ರಾಕ್ಷಸನನ್ನು ಕೊಂದ, ಇಂತಹ ಒಂದು ಚಮತ್ಕಾರವನ್ನು ಮಾಡಿದ ಅಂತ ನಾವು ನೆನಪಿಟ್ಕೊಳ್ಬೇಕು. ಹಾಗೆ ಸ್ಮೃತಿ ಕೀರ್ತನ, ಅಂತಹ ಕೀರ್ತನೆಯನ್ನು ಮಾಡುವುದರಿಂದ ಭಕ್ತರಿಗೆ ಸಂತೋಷವನ್ನು ಕೊಡಲಿಕ್ಕೆ ಅಂತ, ಅದಕ್ಕೋಸ್ಕರ ಅವರ ಪಾಪವನ್ನು ನಾಶ ಮಾಡಲಿಕ್ಕೋಸ್ಕರ ಆ ಭಗವಂತ ಹಲವು ವಿಧವಾದ ರೂಪವನ್ನು ಪಡ್ಕೊಂಡ. ಹೀಗೆ ಗಜೇಂದ್ರ ಮೋಕ್ಷದಲ್ಲಿ ಕೂಡ ಅಲ್ಲಿ ಯಾವ ರೂಪ ಅಂತ ಹೇಳುವಾಗ ತಾಪಸ ಮನ್ವಂತರದಲ್ಲಿ ಆ ಭಗವಂತನೇ ಮನ್ವಂತರಾಧಿಪತಿಯಾಗಿದ್ದ ಆ ರೂಪದಲ್ಲಿ ಬಂದ ಅಂತ ಹೇಳ್ತಾರೆ. ಹಾಗೆ ವಿಧ ವಿಧವಾದ ರೂಪಗಳಲ್ಲಿ ವಿಧ ವಿಧವಾದ ಆ ಒಂದು ಕಾರ್ಯವನ್ನು ಆ ಭಗವಂತ ಮಾಡಿದ್ದಾನೆ ಅಂತ ಇಷ್ಟು ಕಥೆಯನ್ನು ಅಲ್ಲಿ ಹೇಳ್ತಾರೆ. ಹೀಗೆ ಹೇಳ್ತಾ, ಏವ ಮುಕ್ತ್ವಾ ಋಷಿಕೇಶೋ ಗಜೇಂದ್ರಂ ಗರುಡಧ್ವಜ ಸ್ಪರ್ಶಯಾಮಾಸ ಹಸ್ತೇನ ಗಜಂ ಗಂಧರ್ವಮೇವ ಚ
ತಥೋ ದಿವ್ಯೌ ಪುರುಭೂತ್ವಾ ಗಜೇಂದ್ರೋ ಮಧುಸೂದನಂ ಜಗಾಮ ಶರಣಂ ವಿಪ್ರ ನಾರಾಯಣ ಪರಾಯಣಃ ತಥೋ ನಾರಾಯಣ ಶ್ರೀಮಾನ್ ಮೋಕ್ಷಯಿತ್ವಾ ಗಜೋತ್ತಮಂ ಪಾಶಬಂಧ ಶಾಪಾಚ್ಛ ಗ್ರಾಹಂ ಚಾದ್ಭುತ ಕರ್ಮಕೃತ. ಹೀಗೆ ಆ ಒಂದು ಪ್ರಸಂಗವನ್ನು ಈ ರೀತಿಯಾಗಿ ಆ ಭಗವಂತ ಆ ಗಂಧರ್ವನನ್ನು ಸ್ಪರ್ಶಿಸಿದ ನಂತರ ಅವನು ಮೊಸಳೆಯು ಗಂಧರ್ವ ಆ ಗಜವನ್ನು ಆ ಆನೆಯನ್ನು ಸ್ಪರ್ಶಿಸಿದ ನಂತರ ಆ ಆನೆ ಗಂಧರ್ವವಾಗುವಂಥದ್ದನ್ನು, ಹಾಗೆಯೇ ಆ ಮೊಸಳೆ ಕೂಡ ಗಂಧರ್ವವಾಗುವಂಥದ್ದನ್ನು ಎಲ್ಲ ನೋಡಿ ಆ ಋಷಿಗಳಿಗೆಲ್ಲ ಬಹಳ ಸಂತೋಷವಾಯಿತಂತೆ. ಎಲ್ಲರೂ ಹೊಗಳ್ತಾ ಇದ್ದಾರಂತೆ. ಏನು ಭಗವಂತನ ಮಹಿಮೆ, ಏನೋ ಒಂದು ಆನೆ ಏನೋ ಕಷ್ಟಪಡ್ತಾ ಇದೆ ಅಂತ ಅಂದ್ಕೊಂಡ್ರೆ ಗಂಧರ್ವತ್ವ ಇದೆ, ಅದು ಗಂಧರ್ವ ಮೂಲ ರೂಪದಲ್ಲಿ ಅದು ಗಂಧರ್ವವಾಗಿತ್ತು ಅಂತ ತಿಳಿದುಕೊಂಡು ಆ ಭಗವಂತ ಆ ನಾರಾಯಣ ಅದರ ಕಷ್ಟವನ್ನೇ ಪರಿಹರಿಸಿದ ಅಲ್ವಾ ಅಂತ ಬಹಳ ಸಂತೋಷವಾಗ್ತಾ ಇತ್ತಂತೆ ಆ ದೇವತೆಗಳಿಗೆ, ಋಷಿಗಳಿಗೆಲ್ಲ. ಮಹರ್ಷಶ್ಚಾರಣಾಶ ದೃಷ್ಟ್ವಾ ಗಜ ವಿಮೋಕ್ಷಣಂ ವಿಸ್ಮಯೋತ್ಫುಲ್ಲ ನಯನ ಸಂಸ್ತುವಂತಿ ಜನಾರ್ದನಂ ಪ್ರಜಾಪತಿರ್ಬ್ರಹ್ಮ ಚಕ್ರಪಾಣಿ ವಿಚೇಷ್ಟಿತಂ ಗಜೇಂದ್ರ ಮೋಕ್ಷಣಂ ದೃಷ್ಟ್ವಾ ಇದಂ ವಚನಮಬ್ರವೀತ್. ಯೈದಂ ಶೃಣುಯಾದ್ ನಿತ್ಯಂ ಪ್ರಾತರುತ್ಥಾಯ ಮಾನವ ಪ್ರಾಪ್ನುಯಾತ್ ಪರಮಾಂ ಸಿದ್ಧಿಂ ದುಸ್ವಪ್ನಸ್ತಸ್ಯ ನಶ್ಯತಿ ಹೇಳ್ತಾರೆ. ಈ ರೀತಿಯಾಗೆಲ್ಲ ಹೇಳಿ ಆ ಬ್ರಹ್ಮ ಅಂತ ಹೇಳಿದರೆ ಪ್ರಜಾಪತಿಗೂ ಬ್ರಹ್ಮನ ಶ್ರೇಷ್ಠನಾದಂತಹ ಯಾರು ನಾರಾಯಣ, ಮುಖ್ಯವಾಗಿ ಬ್ರಹ್ಮ ಯಾರು ಕೇಳಿದರೆ ಆ ನಾರಾಯಣನೇ. ಹಾಗಾಗಿ ಅಂತಹ ಆ ನಾರಾಯಣನ ಇಂತಹ ಕಾರ್ಯವನ್ನು ನೋಡಿ ಎಲ್ಲರೂ ಆ ದೇವತೆಗಳೇ ಹೇಳ್ತಾರಂತೆ ಇದರ ಮಹತ್ವ ಅಂತ ಕೇಳಿದರೆ ಅವನಲ್ಲುಂಟಲ್ವಾ ಯಾವ್ದು ಪರಮ ಶ್ರೇಷ್ಠವಾದ ಸಿದ್ಧಿಯನ್ನು ಅವನು ಪಡಿತಾನೆ. ಅದರಲ್ಲಿ ಶ್ರೇಷ್ಠವಾದ ಸಿದ್ಧಿ ಕೇಳಿದರೆ ಕ್ಷುಲಕವಾದ ಸಿದ್ಧಿಯನ್ನು ಈಗ ಜಗತ್ತಲ್ಲಿ ಮಾಡ್ಕೊಳ್ಬೋದು. ಏನೋ ಶುದ್ಧ ಶಕ್ತಿಗಳ ಉಪಾಸನೆಯನ್ನು ಮಾಡಿ ಏನೋ ಸಿದ್ಧಿ ಬಂದಾಗೆ ನಾವು ಹೇಳಿದ ಆಗ್ತದೆ, ಏನೋ ಇಲ್ಲಿ ಬೇಕು ಅಂತಾಗ ಬಂದು ಬಿಡ್ತದೆ, ಇದೆಲ್ಲ ಆಗ್ತದೆ. ಅಂತಹ ಸಿದ್ಧಿಯೆಲ್ಲ ಪ್ರಯೋಜನ ಇಲ್ಲ. ಹೇಳ್ತಾರೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇದಿ ತತ್ವತಃ ಅಂತ ಭಗವದ್ಗೀತೆಯಲ್ಲಿ ಹೇಳುವಂತಹ ಮಾತು. ಏನು ಕೇಳಿದರೆ ತುಂಬಾ ಜನರು ಸಾಧನೆ ಮಾಡ್ತಾರಂತೆ, ಅದರಲ್ಲಿ ಒಬ್ಬ ಏನೋ ಸಿದ್ಧಿಯನ್ನು ಪಡ್ಕೊಳ್ತಾನೆ. ಆ ಸಿದ್ಧಿಯನ್ನು ಪಡ್ಕೊಂಡ್ರಲ್ಲಿ ಸರಿಯಾಗಿ ದೇವರ ಬಗ್ಗೆ ತಿಳಿಲಿಕ್ಕೆ ಯಾರು ಪ್ರಯೋಜನ ಮಾಡಿಕೊಳ್ತಾನೆ ಕೇಳಿದರೆ, ಸಿದ್ಧಿ ಬಂದರೆ ಆ ಜಗತ್ತಲ್ಲಿ ಏನೋ ಒಂದು ನಾವು ಮಾಡಿಬಿಡು, ಚಮತ್ಕಾರ ಮಾಡಿಬಿಡೋಣ, ಮ್ಯಾಜಿಕ್ ಮಾಡಿಬಿಡೋಣ ಅನಿಸಿಬಿಡ್ತದೆ. ಅಂತಹ ಕಾರ್ಯಕ್ಕೆ ಹೋಗಿ ಭಗವಂತನ ದೂರ ಆಗಿಬಿಡ್ತಾನೆ ಅವನು. ಅವರಿಗೆ ಆ ಶಕ್ತಿ ಇದ್ರೂ ಕೂಡ ಆ ಶಕ್ತಿಯನ್ನು ಯಾವುದಕ್ಕೆ ಬಳಕೆ ಮಾಡ್ತಾರೆ, ಇಂಥ ಜಾದು ಎಲ್ಲ ಮಾಡಲಿಕ್ಕೆ ಬಳಕೆ ಮಾಡ್ತಾರೆ. ಆದರೆ ಅದು ಕೃಷ್ಣ ಹೇಳ್ತಾನೆ ಹಾಗೆ ತುಂಬ ಜನ ಹೋಗ್ತಾರೆ, ಅದು ನನಗೆ ಸಹ ಗೊತ್ತುಂಟು. ಆ ಸಿದ್ಧಿಯನ್ನು ಕೂಡ ಇಟ್ಟುಕೊಂಡು ತಪಸ್ಸಿನಿಂದ ಏನು ಸಿದ್ಧಿ ಆಗ್ತದೆ ಅದು ಬೇಡ, ನನಗೆ ಈ ಸಿದ್ಧಿ ಯಾಕೆ ಬೇಕು ಹೇಳಿದರೆ ಭಗವಂತನ ಪ್ರೀತಿಗಾಗಿ ಬೇಕು ಅಂತ ಹೋಗುವವರು ತುಂಬ ಕಮ್ಮಿ ಅಂತ ಕೃಷ್ಣನೇ ಹೇಳ್ತಾನೆ. ಹಾಗಾಗಿ ಪರಮಾಂ ಸಿದ್ಧಿ, ಶ್ರೇಷ್ಠವಾದ ಸಿದ್ಧಿ ಅಂತ ಹೇಳಿದರೆ ಭಗವಂತನ ಪ್ರೀತಿಗೆ ಕಾರಣವಾದಂತಹ ಮೋಕ್ಷಕ್ಕೆ ಹೇತುವಾದಂತಹ ಸಿದ್ಧಿ, ಅಂತಹ ಸಿದ್ಧಿಯನ್ನು ಪಡಿತಾನೆ ಅಂತ ಆ ದೇವತೆಗಳೇ ಹೇಳ್ತಾರಂತೆ. ಗಜೇಂದ್ರ ಮೋಕ್ಷಣೇನೇಹ ಸದ್ಯ ಪಾಪಾತ್ ಪ್ರಮುಚ್ಯತೆ ಏತತ್ ಪವಿತ್ರಂ ಪರಮಂ ಸುಪುಣ್ಯಂ ಸುಕೀರ್ತನೀಯಂ ಚರಿತಂ ಮುರಾರೇಃ ಯಸ್ಮಿನ್ ಕಿಲೋಕ್ತೆ ಬಹುಪಾಪ ಬಂಧನ ಲಭ್ಯೇತ ಮೋಕ್ಷೋ ದ್ವಿರದೇನ ಯದ್ವತ್. ಉಂಟಲ್ವಾ ಈ ದ್ವಿರದ ಅಂತ ಹೇಳಿದರೆ ಆನೆ. ಯಾವ ರೀತಿಯಾಗಿ ಈ ಆನೆ ತನ್ನ ಪಾಪದಿಂದ ಮುಕ್ತವಾಯಿತು ಆ ರೀತಿಯಾಗಿ ಯಾರು ಈ ಚಿಂತನೆಯನ್ನು ಈ ಕೀರ್ತನೆಯನ್ನು ಭಗವಂತನ ಅವನು ಯಾವ ರೀತಿಯಾಗಿ ಗಜೇಂದ್ರ ಭಗವಂತನ ಸ್ತುತಿ ಮಾಡಿದ ಪರಿಣಾಮವಾಗಿ ಯಾವ ರೀತಿಯಾಗಿ ಭಗವಂತನನ್ನು ರಕ್ಷಿಸಿದ, ಈ ಕಥೆಯನ್ನು ಯಾರು ಚೆನ್ನಾಗಿ ತಿಳಿತಾರೋ ಅವರು ಖಂಡಿತ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ. ಹಾಗಾಗಿ ದಿನನಿತ್ಯ ಕನಿಷ್ಠ ಪಕ್ಷ ಈ ಗಜೇಂದ್ರ ಮೋಕ್ಷದ 2 ಶ್ಲೋಕವನ್ನು ಹೇಳ್ತಾರೆ ಸಂಗ್ರಹ ಮಾಡಿ. ಆ 2 ಶ್ಲೋಕವನ್ನು ದಿನ ಪಠಿಸಬೇಕು. ಅದರಿಂದ ಖಂಡಿತ ಆ ಭಗವಂತನ ಪ್ರೀತಿಗೆ ಪಾತ್ರರಾಗಬಹುದು ಅಂತ ನಾವು ತಿಳಿಬಹುದು. ಹೀಗೆ ಹೇಳ್ತಾ ಅಜಂ ವರೇಣ್ಯಂ ಪರಪದ್ಮನಾಭಂ ನಾರಾಯಣಂ ಬ್ರಹ್ಮ ನಿಧಿಂ ಸುರೇಶಂ ತಂ ದೇವಗುಹ್ಯಂ ಪುರುಷಂ ಪುರಾಣಂ ವಂದಾಮ್ಯಹಂ ಲೋಕಪತಿಂ ವರೇಣ್ಯಂ ಏತತ್ತವೋಕ್ತಂ ಪ್ರವರಂ ಸ್ತವಾನಾಂ ಸ್ತವಂ ಮುರಾರೇ ವರನಾಯ ಕೀರ್ತನಂ ಯಂ ಕೀರ್ತಿ ಸಂಶ್ರಿತ್ಯ ತದಾ ವಿಚಿಂತ್ಯ ಪಾಪಾಪನೋದಂ ಪುರುಷೋ ಲಭೇತ. ಪುಲಸ್ತರು ಕೂಡ ಅದೇ ವಿಷಯವನ್ನು ಪುನಃ ಹೇಳ್ತಾರೆ. ಈ ಉಂಟಲ್ವ ಸ್ತವ, ಇಂತಹ ಮುರಾರಿಯ ಈ ನಾಗ ಅಂತ ಹೇಳಿದರೆ ಹಾವಲ್ಲ, ನಾಗ ಅಂತ ಹೇಳಿದರೆ ಆನೆ ಅಂತ. ಹಾವಿಗೆ ಸಹ ನಾಗ ಅಂತ ಹೆಸರಿದೆ ಸಂಸ್ಕೃತದಲ್ಲಿ, ಆನೆಗೆ ಸಹ ಆ ಹೆಸರಿದೆ. ಹಾಗಾಗಿ ಈ ಗಜ ಮಾಡಿದ ಕೀರ್ತನೆಯನ್ನು ಹಾಗೆಯೇ ಅವನು ಉದ್ಧರಿಸಿದಂಥ ರೀತಿಯನ್ನು ಎಲ್ಲರೂ ತಿಳಿಬೇಕು. ಆಗ ಪಾಪಾಪನೋದ ಎಲ್ಲ ಪಾಪಗಳಿಂದ ಮುಕ್ತರಾಗಬಹುದು ಅಂತ ಪುಲಸ್ತರು ಕೂಡ ಅದೇ ಹೇಳ್ತಾರೆ. ಒಬ್ಬ ಪುರುಷ ಈ
ಚಿಂತನೆಯನ್ನು ಯಾವತ್ತೂ ಮಾಡಲೇಬೇಕು. ಪುರುಷ ಅಂತ ಹೇಳಿದರೆ ಇಲ್ಲಿ ಕೂಡ ಬರೀ ಗಂಡಸರು ಮಾತ್ರ ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಪುರುಷ ಅಂತ ಹೆಂಗಸರಿಗೂ ಗಂಡಸರಿಗೆ ಇಬ್ಬರಿಗೂ ಬಳಕೆಯನ್ನು ಮಾಡ್ತಾರೆ. ಹೀಗೆ ಈ ಕಥೆನೆಲ್ಲ ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಕಶ್ಚಿದಾಸಿ ದ್ವಿಜೇಂದ್ರೋ ದ್ವಿಜದ್ರೋಗ್ಧ ಪಿಶುನ ಕ್ಷತ್ರಿಯಾದಮ ಪರಪೀಡಾಜಿಕ್ಷುದ್ರ ಸ್ವಭಾವಾದಪಿ ನಿರ್ಗೃಣ ಪರ್ಯಾಸಿತಾ ಸದಾ ತೇನ ಪಿತೃದೇವತಿ ಜಾತಯ ಸತ್ವಾಯುಷಿ ಪರೀಕ್ಷೀಣಿ ಜಜ್ಞೆ ಘೋರೋ ನಿಶಾಚರ. ಆನಂತರ ಆ ಕಥೆಯನ್ನು ಒಂದು ಹೇಳ್ತಾರೆ. ಯಾಕೆ ಹೇಳಿದರೆ ಹೇಳ್ತಾರಲ್ವ, ಮುರಾರಿಯ ಆ ವಿಷ್ಣುವಿನ ಕೀರ್ತನೆಯನ್ನು ಮಾಡಿದ್ರಿಂದ ಎಲ್ಲ ಪಾಪಗಳು ನಾಶವಾಗ್ತದೆ ಅಂತ. ಇದು ಒಂದು ಎರಡು ಕಡೆ ಆದಂಥದ್ದಲ್ಲ, ಎಲ್ಲ ಕಡೆ ಹಾಗೇ ಆಗ್ತಿದೆ. ಭಗವಂತನ ಕೀರ್ತನೆಯನ್ನು ಮಾಡಿದರೆ, ಆ ನಾರಾಯಣನ ಕೀರ್ತನೆಗೆ ಅಷ್ಟು ಬೆಲೆ ಇದೆ. ಹಾಗಾಗಿ ಆ ಕೀರ್ತನೆಯನ್ನು ಮಾಡಿದರೆ ತುಂಬ ಈ ರೀತಿಯಾಗಿ ಪಾಪದಿಂದ ಮುಕ್ತರಾದಂಥ ಉಂಟು. ನಾನು ಇದೇ ರೀತಿಯಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೇನೆ ಅಂತ ಪುಲಸ್ತ್ಯರು ಪ್ರಾರಂಭ ಮಾಡ್ತಾರೆ. ಒಬ್ಬ ಕ್ಷತ್ರಿಯಾಧಮ, ಕ್ಷತ್ರಿಯನಾಗಿ ಹುಟ್ಟಿದ್ದ ಅಂತೆ. ಆದರೂ ಕೂಡ ಏನು ಕ್ಷತ್ರಿಯನಾಗಿ ಏನು ಕಾರ್ಯ ಮಾಡಬೇಕು, ರಾಜ್ಯ ರಕ್ಷಣೆ ಆದಿಗಳನ್ನು ಏನು ಮಾಡಬೇಕು ಅದನ್ನು ಮಾಡ್ತಾ ಇರಲಿಲ್ಲ. ಅವನು ಏನು ಮಾಡ್ತಾ ಇದ್ದ ಕೇಳಿದರೆ, ಎಲ್ಲ ಜ್ಞಾನಿಗಳಿಗೆ ಸುಖ ಸುಮ್ಮನೆ ಹಿಂಸೆಯನ್ನು ಕೊಡುವಂಥದ್ದಂತೆ. ಏನು ಖುಷಿಯನ್ನು ಕೊಡುವಂಥದ್ದಲ್ಲ, ಸುಖ ಸುಮ್ಮನೆ ಅವರನ್ನು ತಿನ್ನುವಂಥದ್ದ, ಅಂದರೆ ಸಾಯಿಸುವಂತಹ ಪ್ರವೃತ್ತಿ ಅವನದ್ದಾಗಿತ್ತು. ಹಾಗಾಗಿ ದೊಡ್ಡ ಪಾಪಿಷ್ಠನಾಗಿ ಅವನೊಂದು ನಿಶಾಚರ, ಒಬ್ಬ ರಾಕ್ಷಸನ ರೀತಿ ಆದಂತೆ ಅವನು. ನಿಶಾಚರ ಅಂದರೆ ನಿಶಾ ಅಂದರೆ ರಾತ್ರಿಯಲ್ಲಿ ಸಂಚರಿಸುವವರು ಅಂತ ಅವರಿಗೆ ರಾಕ್ಷಸರಿಗೆ ಹೇಳುವಂಥದ್ದು. ಹಾಗಾಗಿ ಅಂತಹ ರಾಕ್ಷಸನಾದ ಅಂತೆ ಅವನು. ತೇನೈವ ಕರ್ಮದೋಷೇಣ ಸ್ವೇನ ಪಾಪಕೃತಾಂಬರ ಕ್ರೂರೈಶ್ಚಕ್ರದೋ ವೃತ್ತಿಂ ರಾಕ್ಷಸತ್ವ ವಿಶೇಷತ ತಸ್ಯ ಪಾಪರತೈಸ್ಯೇವಂ ಜಗ್ಮುರ್ವಶೇ ವರ್ಷಶತಾನಿತು ತೇನೇವ ಕರ್ಮದೋಷೇಣ ನಾನ್ಯಾ ವೃತ್ತಿಂ ಅರೋಚಯತ್. ಅವನು ರಾಕ್ಷಸನಾದ ಮೇಲೆ ಕೂಡ ಏನು ಮಾಡಿದ ಅಂತ ಹೇಳಿದರೆ, ಕರ್ಮದೋಷ, ಪೂರ್ವಜನ್ಮದಲ್ಲಿ ಮಾಡಿದಂಥ ದೋಷ, ಅದರಿಂದ ಅವನ ಪಾಪ ಜಾಸ್ತಿ ಆಗ್ತಾನೆ ಇದೆ. ಯಾರನ್ನ ನೋಡಿದರೆ ಅವನಿಗೆ ಇವರನ್ನು ಸಿಕ್ಕವರನ್ನೆಲ್ಲ ಕೈಯಲ್ಲಿ ಹಿಡಿಯುವಂಥದ್ದನ್ನು ತಿಂತಾ ಇದ್ದಂತೆ ರಾಕ್ಷಸನಾಗಿ ಕೂಡ. ಹಾಗಾಗಿ ಇಂತಹ ದುಷ್ಕೃತ್ಯದಲ್ಲಿ ಅವನು ತೊಡಗಿದ್ದ. ಸಕದಾಜಿ ತಪಸ್ಯಂತಂ ದದಶ್ಚ ಸರಿತಸ್ತಟೆ ಮಹಾಭಾಗ ಮೂರ್ಧ್ವಭುಜಂ ಯಥಾವತ್ ಸಂಯತೇಂದ್ರಿಯಂ. ಹಾಗೆ ಅವನು ಹೋಗ್ತಾ ಯಾರನ್ನು ನೋಡಿದರೂ ಹಿಡಿದಾನೆ ತಿಂತಾ ಇದ್ದ ಅವನು ಆ ರಾಕ್ಷಸ. ಹಾಗಾಗಿ ಒಬ್ಬ ತಪಸ್ಸನ್ನು ಮಾಡ್ತಾ ಇದ್ದಂಥ ಒಬ್ಬ ಜ್ಞಾನಿಯನ್ನು ನೋಡಿದ ಅಂತೆ ಅವನು. ಹಾಗೆ ನೋಡಿ ಯಾವ ರೀತಿಯಾಗಿದ್ದ, ಸುಮ್ಮನೆ ಬೇರೆಯವರು ನೋಡಲಿ ಅಂತ ತಪಸ್ಸನ್ನು ಮಾಡ್ತಾ ಇರಲಿಲ್ಲ ಅವನು. ಸಂಯತೇಂದ್ರಿಯ, ಒಳ್ಳೆಯ ರೀತಿಯಾಗಿ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿಕೊಂಡು ನೋಡ್ತಾ ಇದ್ದಂತೆ. ಆಗ ಅನಯ ರಕ್ಷಯ ಬ್ರಹ್ಮನ್ ಕೃತ ರಕ್ಷಂ ತಪೋನಿಧಿಂ ಯೋಗಾಚಾರ್ಯಂ ಶುಚಿಂ ದಕ್ಷಂ ವಾಸುದೇವ ಪರಾಯಣಂ ವಿಷ್ಣು ಪ್ರಾಚ್ಯಾಂ ಸಚಕ್ರೇ ವಿಷ್ಣುರ್ದಾಕ್ಷಣತೋ ಗದಿ ಪ್ರತೀಚ್ಯಾಂ ಶೃಂಗದೃಗ್ವಿಷ್ಣು ವಿಷ್ಣು ಖಡ್ಗೋ ಮಮೋತ್ತರೇ. ಅವನಿಗೆ ಒಂದು ರಕ್ಷೆ ಇತ್ತಂತೆ. ಆ ತಪೋನಿಧಿ ತಪಸ್ಸನ್ನು ಮಾಡ್ತಾ ಇದ್ದಲ್ವಾ, ಅವನು ತಪಸ್ಸು ಮಾಡುವಾಗ ಒಂದು ಕಾಡಿನಲ್ಲಿ ಯಾವುದಾದ್ರೂ ಪ್ರಾಣಿಗಳೆಲ್ಲ ಬಂದು ಏನು ಮಾಡಬೇಕು, ಅವನು ತಪಸ್ಸು ಮಾಡುದ, ಪ್ರಾಣಿಗಳು ಯಾವುದು ಬರ್ತಾ ನೋಡುದ, ಎರಡೂ ಆಗುದಿಲ್ಲ, ಒಂದೇ ಆಗಬೇಕಾದಂಥದ್ದು. ತಪಸ್ಸು ಮಾತ್ರ ಮಾಡಬೇಕು. ಆದರೆ ಪ್ರಾಣಿಗಳ ತೊಂದರೆ ಇದ್ದೇ ಇದೆ ಅಲ್ವ, ಏನಾದರೂ ಕೂಡ ಪ್ರಾಣಿಗಳ ತೊಂದರೆ ಇಲ್ಲ ಅಂತ ಯಾವತ್ತಾದ್ರೂ ಆಗ್ತದೆ, ಇದ್ದೇ ಇದೆ ಕಾಡಿನಲ್ಲಿ ಅಂತ ಅಂದಮೇಲೆ ಪ್ರಾಣಿಗಳ ತೊಂದರೆ ಇದ್ದೇ ಇರ್ತದೆ. ಹಾಗಿರುವಾಗ ಅವನಿಗೆ ರಕ್ಷೆಗೆ ಏನಾದರೂ ಬೇಕಲ್ವಾ ಕೇಳಿದರೆ, ಒಂದು ವಿಷ್ಣು ಪಂಜರ ಸ್ತೋತ್ರ ಅಂತ, ಆ ವಿಷ್ಣುವೇ ಯಾವ ರೀತಿಯಾಗಿ ಅವನಿಗೆ ಒಂದು ಸೆಕ್ಯೂರಿಟಿ ಥರ ಇದ್ದ, ಯಾವ ರೀತಿಯಾಗಿ ಅವನ ರಕ್ಷಣೆಯನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ ಇಲ್ಲಿ. ಯಾವ ರೀತಿಯಾಗಿ ಕೇಳಿದರೆ, ಆ ಒಂದು ಪೂರ್ವ ದಿಕ್ಕಿನಲ್ಲಿ ಚಕ್ರಿಯಾದಂತಹ ವಿಷ್ಣು ರಕ್ಷಣೆ ಮಾಡ್ತಾ ಇದ್ದ ಅಂತೆ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಗದೆಯನ್ನು ಹಿಡಿದಂತಹ ಕೌಮೋದಕಿ ಗದೆಯನ್ನು ಹಿಡಿದಂತಹ ವಿಷ್ಣು ರಕ್ಷಣೆ ಮಾಡ್ತಾ ಇದ್ದ ಅಂತೆ. ಇನ್ನು ಪ್ರತೀಜಿ ಪಶ್ಚಿಮ ದಿಕ್ಕಿನಲ್ಲಿ ಏನು ಶಾಂಗಧನುಸ್ಸನ್ನು ಹಿಡಿದಂತಹ ವಿಷ್ಣು ರಕ್ಷಣೆ ಮಾಡ್ತಾ ಇದ್ದ ಅಂತೆ. ಉತ್ತರ ದಿಕ್ಕಿನಲ್ಲಿ ಖಡ್ಗವನ್ನು ಹಿಡಿದಂತಹ ವಿಷ್ಣು ರಕ್ಷಣೆ ಮಾಡ್ತಾ ಇದ್ದ ಅಂತೆ. ಋಷಿಕೇಶೋ ವಿಕೋಣೇಶು ತಚ್ಚಿದ್ರೇಶು ಜನಾರ್ದನ ಕ್ರೋಢರೂಪಿ ಹರಿರ್ಭೂಮೋ ನಾರಸಿಂಹೋಂಬರೇ ಮಮ ಹೇಳ್ತಾರೆ. ಕ್ಷುರಾಂತಮಲಂ ಚಕ್ರಂ ಭ್ರಮತ್ಯೇತ ಸುದರ್ಶನಂ ಅಸ್ಯಾಮಂಶ ಮಾಲಾ ದುಷ್ಪ್ರೇಕ್ಷ ಹಂತುಂ ಪ್ರೇತ ನಿಶಾಚರಾನ್. ಇನ್ನು ವಿಕೋಣ ಅಂತ ಹೇಳಿದರೆ ಇನ್ಯಾವ ಮಧ್ಯ ದಿಕ್ಕಿರ್ತದಲ್ಲ, ಅಂತಹ ದಿಕ್ಕಿನಲ್ಲಿ ಋಷಿಕೇಶ ರಕ್ಷಣೆ ಮಾಡ್ತಾ ಇರಲಿ. ಆದರೂ ಕೂಡ ಎಲ್ಲಿಯಾದರೂ ಅಲ್ಲಿ ಒಂದು ಏನು ಸ್ವಲ್ಪ ಗ್ಯಾಪ್ ಥರ ಇದ್ದರೆ ಅಲ್ಲಿ ಜನಾರ್ದನ ರಕ್ಷಣೆ ಮಾಡ್ತಾ ಇರಲಿ, ರಂಧ್ರಗಳೆಲ್ಲ ಇದ್ದರೆ. ಇನ್ನು ಕ್ರೋಢರೂಪಿ ಭೂಮಿಯಲ್ಲಿ ಯಾರು ರಕ್ಷಣೆ ಮಾಡಬೇಕು, ಕ್ರೋಢ ಅಂದರೆ ವರಾಹ, ಭೂಮಿಯನ್ನು ಎತ್ತಿದಂತಹ ವರಾಹ ಅಲ್ವಾ. ಹಾಗಾಗಿ
ಇನ್ನು ಭೂಮಿಯಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಸಂಪೂರ್ಣವಾಗಿ ಆ ಕ್ರೋಡ ವರಾಹ ರಕ್ಷಣೆ ಮಾಡಲಿ, ಅಂಬರೆ ಆಕಾಶದಲ್ಲಿ ನರಸಿಂಹ ರಕ್ಷಣೆ ಮಾಡಲಿ. ಇನ್ನು ಗದಾಚೇಯಂ ಸಹಸ್ರಾರ್ಚಿ ಉದ್ವಮನ್ ಪಾವಕೋ ಯಥಾ ರಕ್ಷೋಭೂತ ವಿಶಾಚಾನಂ ಡಾಕಿನಾನಾಂ ಶಾತನಿ ಶಾರ್ಗಂ ವಿಸ್ಫೂರ್ಜಿತಂ ಚೈವ ವಾಸುದೇವಸ್ಯ ಮದ್ರಿಪೂನ್ ತಿರ್ಯಂಗ್ ಮನುಷ್ಯ ಕುಷ್ಮಾಂಡ ಪ್ರೇತಾದೀನ್ ಹಂತ್ವ ಶೇಷತಃ. ಇಷ್ಟು ಅವನ ರಕ್ಷಣೆ ಯಾವ ರೀತಿಯಾಗಿ ಕೇಳಿದರೆ ಇನ್ಯಾವುದು ಇದ್ರೂ ಕೂಡ ಈ ಶಾಂಗಾದಿಗಳನ್ನು ಹಿಡಿದಂತಹ ಭಗವಂತನ ಆ ನಾರಾಯಣನ ರೂಪ ನನ್ನನ್ನು ರಕ್ಷಣೆ ಮಾಡಲಿ, ಯಾವ ಪ್ರಾಣಿಗಳಿಂದ, ಯಾವ ರಾಕ್ಷಸರಿಂದ, ಯಾವ ಮನುಷ್ಯರಿಂದ ಕೂಡ ನನಗೆ ಸಮಸ್ಯೆ ಬರಬಾರದು ಎನ್ನುವ ಹಾಗೆ ಅವನು ಆ ರಕ್ಷೆಯನ್ನು ಮಾಡಿಕೊಂಡಿದ್ದಂತೆ. ಹಾಗಾಗಿ ಸಿಂಹಾದಯೋ ಯೇ ಪಶವೋ ದಂದಶೂಕಾಶ್ಚ ಪನ್ನಗಾಃ ಸರ್ವೇ ಭವಂತು ಮೇ ಸೌಮ್ಯ ವಿಷ್ಣುಚಕ್ರರವಾಹತಾಃ ಯೇ ಚೋಪಭೋಗಹರ್ತಾರೋ ಯೇ ಚ ಲಕ್ಷಣನಾಶಕಾಃ ಕೂಷ್ಮಾಂಡಾಸ್ಯ ಪ್ರಣಶ್ಯಂತು ವಿಷ್ಣುಚಕ್ರರವಾಹತಾಃ. ಹೇಳ್ತಾರೆ, ಬರೀ ಅವನ ತೊಂದರೆಗೆ ಬಂದರೆ ಮಾತ್ರ ನಾಶವಾಗುವುದಕ್ಕೆ ಹೇಳಿದರೆ ಏನೂ ಇಲ್ಲ. ಚಿತ್ತವೃತ್ತಿಹರಾಹ, ಯಾರಾದರೂ ಉಂಟಲ್ವಾ ಹತ್ರ ಬಂದು ಮನಸ್ಸಿಗೆ ತೊಂದರೆ ಮಾಡುವಂತೆ ಮಾಡಿದರೆ, ಗಟ್ಟಿಯಾಗಿ ಸದ್ದು ಮಾಡುವಂಥದ್ದ ಈ ರೀತಿಯಾಗೆಲ್ಲ ಮಾಡಿದರೆ, ಅಥವಾ ಯಾರೋ ಬಂದು ಮನಸ್ಸನ್ನು ವಿಕಾರ ಮಾಡಿದರೆ ಅಂಥವರು. ಹಾಗೆಯೇ ಸ್ಮೃತಿಹಾರಕಾಹ, ಸ್ಮೃತಿಯನ್ನೇ ನಾಶ ಮಾಡುವ, ಏನು ಅಭಿಚಾರಗಳನ್ನೆಲ್ಲ ಮಾಡಿ ಅವನ ಬುದ್ಧಿಯೇ ಭ್ರಮಣೆ ಆಗಬೇಕು ಆ ರೀತಿಯಾಗಿ ಮಾಡುವಂಥವರು. ಹೀಗೆ ಲಕ್ಷಣ ನಾಶಕ, ನನ್ನ ಒಂದು ಲಕ್ಷಣವನ್ನೇ ಏನೋ ಅದೇ ಆ ವಿಚಾರಗಳನ್ನೆಲ್ಲ ಮಾಡಿ ದೇಹದ ಲಕ್ಷಣವನ್ನೇ ಹಾಳು ಮಾಡುವವರು, ಇಂಥವರೆಲ್ಲ ಈ ವಿಷ್ಣು ಚಕ್ರದಿಂದ ನಾಶವಾಗಲಿ ಅಂತ ವಿಷ್ಣು ಪಂಚ ಸ್ತೋತ್ರ ಹೇಳ್ತದೆ. ಹಾಗೆಯೇ ಬುದ್ಧಿಸ್ವಾಸ್ಥ್ಯ ಮನಸ್ವಾಸ್ಥ್ಯಂ ಸ್ವಾಸ್ಥ್ಯಂ ಐಂದ್ರಿಯಕಂ ತಥಾ ಮಮಾಸುದೇವದೇವಸ್ಯ ವಾಸುದೇವಸ್ಯ ಕೀರ್ತನಾತ್. ಯಾಕೆ ಗೊತ್ತಾ, ಅದಕ್ಕಿಂತ ಮುಖ್ಯವಾಗಿ ಏನು ಗೊತ್ತುಂಟಾ, ಬುದ್ಧಿಸ್ವಾಸ್ಥ್ಯ, ಬುದ್ಧಿ ಸರಿ ಇರಬೇಕು ಯಾವತ್ತೂ ಕೂಡ. ಮನಸ್ವಾಸ್ಥ್ಯ, ಅದಕ್ಕಿಂತ ಮುಂಚೆ ಮನಸ್ಸು ಬುದ್ಧಿ ಬೇರೆ ಬೇರೆ. ಮನಸ್ಸು ಒಂದ್ಸಲ ಗ್ರಹಿಸ್ತದಲ್ವಾ, ಅದು ಮತ್ತೆ ಬೇಡವಾಗ ಯೋಚನೆ ಮಾಡುವಂಥದ್ದು ಬುದ್ಧಿ. ಹಾಗಾಗಿ ಬುದ್ಧಿಯೂ ಸರಿ ಇರಬೇಕು, ಮನಸ್ಸು ಕೂಡ ಸರಿಯಾದನ್ನೇ ಗ್ರಹಿಸಬೇಕು. ಹಾಗೆಯೇ ಇಂದ್ರಿಯಗಳು ಎಲ್ಲೆಲ್ಲೋ ಎಲ್ಲ ಹೋಗಬಾರ್ದು, ಸರಿಯಾಗಿ ಭಗವಂತನಲ್ಲಿ ಮನಸ್ಸನ್ನು ಮಾಡಿರಬೇಕು. ಹಾಗಾಗಿ ಈ ವಾಸುದೇವನ ಕೀರ್ತನೆಯಿಂದ ನನಗೆ ಇಂತಹ ಸ್ವಾಸ್ಥ್ಯಗಳೆಲ್ಲ ಬರಲಿ ಅಂತ ಹೇಳ್ತಾರೆ. ಯಥಾ ಪರಂ ಬ್ರಹ್ಮ ಹರಿಸ್ತಥಾ ಪರಂ ಜಗತ್ಸ್ವರೂಪಶ್ಚ ಸ ಏವ ಕೇಶವಃ ಋತೇನ ತೇನ ಚ್ಯುತನಾಮಕೀರ್ತನ ಪ್ರಣಾಶಮೇತೋ ತ್ರಿವಿಧಂ ಮಮಾಶುಭಂ. ತ್ರಿವಿಧಂ ಅಶುಭ ಅಂತ ಹೇಳಿದರೆ ಇನ್ನು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯಗಳು, ಅಶುಭಗಳು ಇವುಗಳೆಲ್ಲ ನಾಶವಾಗಬೇಕು ಹರಿಯ ಒಂದು ಸ್ಮರಣೆಯಿಂದ ಅಂತ ಇಷ್ಟು ಹೇಳಿ ಅವನು ವಿಷ್ಣು ಪಂಚಸ್ತೋತ್ರವನ್ನು ಮಾಡಿದ್ದಾನೆ. ವಿಷ್ಣು ಪಂಚಸ್ತೋತ್ರ ಅಂತ ಹೇಳಿದರೆ ಇಷ್ಟೆಲ್ಲ ಆ ಸ್ತೋತ್ರದಿಂದಲೇ ಅವನ ರಕ್ಷೆ, ಮತ್ಯಾವುದು ಬೇರೆದ್ದಾಗಿ ಹೊರಗಿನ ಪ್ರಪಂಚದಿಂದ ರಕ್ಷೆ ಬೇಕಂತಿಲ್ಲ. ಈ ಸ್ತೋತ್ರದಿಂದಲೇ ತನ್ನ ರಕ್ಷಣೆಯನ್ನು ಮಾಡಿಕೊಂಡಿದ್ದ ಅಂತೆ. ಏನು ಅದ್ಭುತ ಅಲ್ವಾ. ಆ ಒಂದು ವಿಷ್ಣು ಪಂಚ ನಮ್ಮ ಬೇರೆ ರಕ್ಷಕರಾದರೂ ಕೂಡ ಹಾದಿ ತಪ್ಪಬಹುದು, ಆದರೆ ರಕ್ಷಕನಾದವನ ವಿಷ್ಣುವೇ ಆಗಿದ್ರೆ ಹಾದಿ ತಪ್ಪಲಿಕ್ಕೆ ಸಾಧ್ಯ ಉಂಟಾ? ಅಂತಹ ಸ್ತೋತ್ರ ಸಾಧ್ಯವೇ ಇಲ್ಲ. ಹಾಗಾಗಿ ಅಂತಹ ವಿಷ್ಣು ಪಂಚ ಸ್ತೋತ್ರವನ್ನೇ ರಕ್ಷೆಗಾಗಿ ಅವನು ಇಟ್ಟುಕೊಂಡಿದ್ದ ಅಂತೆ. ಆಗ ತದೋಜ ನಿಯುಕ್ತಾಯಾಂ ರಕ್ಷಾಯಾಂ ರಜನೀಚರ ನಿರ್ಧೂತ ವೇಗಸಾಸ ತಸ್ಥೋ ಮಾಸ ಚತುಷ್ಟಯಂ ಯಾವದ್ಯಸ ದೇವರ್ಷೇ ಸಮಾಪ್ತಿರ್ವೈ ಸಮಾಜಿತಃ ಜಾತೆ ಜಪ್ಯಾವಸಾನೇ ಸ್ತೌತಂ ದದರ್ಶ ನಿಶಾಚರಂ. ಆಗ ಈ ರಾಕ್ಷಸ ಬಂದಿದ್ದಲ್ಲ, ಅವನ ಕಥೆ ಎಂತ ಕೇಳಿದರೆ ಅವನು ಅಲ್ಲೇ ನಿಂತಿದ್ದಾನಂತೆ. ಅಲ್ಲೇ ನಿಂತಿದ್ದಾನೆ. ಅವನ ಮುಖದ ತೇಜಸ್ಸು ರಾಕ್ಷಸರಿಗೆ ಏನಿರ್ತದೆ ಕೇಳಿದರೆ ಸ್ವಲ್ಪ ಇದ್ರೂ ಕೂಡ ಅದು ಕೂಡ ನಾಶವಾಗಿ ಹೋಗಿದಂತೆ. ಮುಖದಲ್ಲಿ ಶಕ್ತಿ ಇಲ್ಲ, ತೇಜಸ್ ಅಂತ ಹೇಳಿದರೆ ದೇಹದಲ್ಲಿ ಶಕ್ತಿ ಇಲ್ಲದಂತೆ ಆಗಿದಂತೆ. ಆಗ ದೀನಂ ಹತಬಲೋತ್ಸಾಹಂ ಕಾಂದೀ ಶೀಕಂ ಹತೋಜಸಂ ತಂ ದೃಷ್ಟ್ವಾ ಕೃಪಯಾ ವಿಷ್ಟ ಸಮಾಶ್ವಾಸಿ ನಿಶಾಚರಂ ಪಪ್ರಚ್ಚಾಗಮನೆ ಹೇತುಂ ಸ ಚಾಚಷ್ಟ ಯಥಾತತಂ ಸ್ವಭಾವಾತ್ಮನ ದ್ರಷ್ಟುಂ ರಕ್ಷಯಾ ತೇ ಸಕ್ಷಿತಿಂ. ಆಗ 4 ಮಾಸಗಳ ಕಾಲ, 4 ತಿಂಗಳುಗಳ ಕಾಲ ಅವನು ಅಲ್ಲೇ ನಿಂತಿದ್ದಾನಂತೆ. ಆನಂತರ ಇವನ್ ತಪಸ್ಸಿಂದ ಹೊರಗೆ ಬರ್ತಾನಂತೆ. ಹೊರಗೆ ಬಂದರೆ ನೋಡ್ತಾನಂತೆ ಒಬ್ಬ ರಾಕ್ಷಸಂತರ ಇದ್ದಾನೆ, ಆದರೂ ಕೂಡ ದೇಹದಲ್ಲಿ ಶಕ್ತಿ ಇಲ್ಲ. ಯಾಕೆ ಅಂತ ಕೇಳಿದರೆ ಅವನ ತಾವ ಹೇಳ್ತಾನಂತೆ, ಯಾಕೆ ಅಂತ ಹೇಳಿದರೆ ನಿನ್ನ ಒಂದು ಏನೋ ರಕ್ಷೆಗೆ ಅಂತ ಮಾಡಿಕೊಂಡಿದ್ದೆ ಅಲ್ವಾ, ಅದನ್ನು ದಾಟಿ ನಂಗೆ ಮುಂದೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಪ್ರಯತ್ನ ಪಟ್ಟ ಒಂದು ಕಾರಣದಿಂದ, ಆ ಶಕ್ತಿಯಿಂದ ನನ್ನ ಮುಖದ ಯಾರ್ಯಾರನ್ನೆಲ್ಲ ಅವನು ಲಬಕ್ಕನ್ನು ಹಿಡಿದು ಬಾಯಿಗೆ ಹಾಕೊಳ್ತಾ ಇದ್ದ. ಹೀಗಿರುವಾಗ ಆ ವಿಷ್ಣು ಪಂಚ ಸ್ತೋತ್ರದ ಮಹಿಮೆಯಿಂದ ಅವನ ಹತ್ರ ಹೋಗಬೇಕು ಅಂತ ಕಾಯ್ತಾ ಇದ್ದಾನೆ. ಆದರೂ ಕೂಡ ಪ್ರಯತ್ನ ಪಟ್ಟು ದೇಹದ ಶಕ್ತಿಯೆಲ್ಲ ನಾಶವಾಗಿ ಹೋಯ್ತಂತೆ. ಆಗ ಕಥಯಿತ್ವಾ ಚದ್ರಕ್ಷಾ ಕಾರಣಂ ವಿವಿಧಂ ತಥಾ ಪ್ರಸೀದಿತ್ಯ ಬ್ರವೀದ್ ವಿಪ್ರಂ ನಿರ್ವಿಣ್ಣ ಸ್ವೇನ ಕರ್ಮಣ ಬಹೂನಿ ಪಾಪಾನಿ ಮಯಾ ಕೃತಾನಿ
ಕೃತಾನಿ ಬಹವೋ ಹತಾಃ ಕೃತಾ ಸ್ತ್ರಿಯೋ ಮಯಾ ಬಹ್ಯೋ ವಿಧವಾ ಪುತ್ರವರ್ಜಿತಾಃ ಅನಾಗಸಾಂ ಚ ಸತ್ವಾನಾಂ ಅಫಲ ಅಲ್ಪಕಾನಾಂ ಚ ಕೃತಃ. ಪಾಪ ಅಂತ ಕೇಳಿದರೆ ನಾನು ಬರೀ ಮಕ್ಕಳನ್ನು ಸ್ತ್ರೀಯರನ್ನೆಲ್ಲ ನಾಶ ಮಾಡ್ತಾ ಇದ್ದೆ, ಹಾಗೆ ಸ್ತ್ರೀಯರನ್ನೆಲ್ಲ ವಿಧವೆಯರನ್ನಾಗಿ ಮಾಡ್ತಾ ಇದ್ದೆ, ಹಾಗಾಗಿ ನಂಗೆ ಇಂತಹ ಜನ್ಮ ಬಂತು ಅಂತ ಅವನು ಹೇಳ್ತಾನಂತೆ. ಯಾರು ಜ್ಞಾನಿ ತಪಸ್ಸನ್ನು ಮಾಡ್ತಾ ಇದ್ನೋ ಅಂತ ಹೇಳ್ತಾನಂತೆ. ಈ ಕಾರಣ ಏನು, ನಂಗೆ ಇಂತಹ ಜನ್ಮ ಬರಲಿಕ್ಕೆ ಕಾರಣ ಏನು ಅಂತ ಅವನು ಹೇಳ್ತಾನಂತೆ. ಕಥಂ ಕ್ರೂರ ಸ್ವಭಾವಸ್ಯ ಸತಸ್ತ್ವ ನಿಶಾಚರ ಸಹಸೈವ ಸಮಾಯಾತ ಜಿಜ್ಞಾಸಾ ಧರ್ಮವರ್ತ್ಮನಿ ತಸ್ಯ ತದ್ವಚನಂ ಶ್ರುತ್ವಾ ರಾಕ್ಷಸೃತಿಜೋತ್ತಮಃ ವಚನಂ ಪ್ರಾಹ ಧರ್ಮಾತ್ಮ ಹೇತುಮಚ್ಚ ಸುಭಾಷಿತಂ. ಆಗ ಅವನ ಮಾತನ್ನು ಕೇಳಿ ಅವನು ಈ ರೀತಿಯಾಗಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುವುದನ್ನು ನೋಡಿ ಅವನು ನಿಂಗೇನಾಗಬೇಕು ಕೇಳಿದರೆ ನನಗೆ ಉಂಟಲ್ವಾ ಒಳ್ಳೆಯ ಧರ್ಮಗಳನ್ನು ಬೋಧನೆ ಮಾಡುವಂತ ರಾಕ್ಷಸ ಹೇಳ್ತಾನಂತೆ. ಆಗ ಇಂತಹ ಮಾತನ್ನು ಕೇಳಿ, ಅಲ್ಲ ಒಬ್ಬ ರಾಕ್ಷಸ ನೀನು, ನಿಂಗೆ ಧರ್ಮ ಬೇಕು ಅಂತ ಹೇಳಿ ಅದರ ಅರ್ಥ ಏನು ಅಂತ ಅವನು ಹೇಳ್ತಾನಂತೆ. ನಿಂಗೆ ಯಾಕೆ ಧರ್ಮ ಎಲ್ಲ, ಧರ್ಮದ ಬಗ್ಗೆ ಆಸಕ್ತಿ ಬರಲಿಕ್ಕೆ ಕಾರಣವಾದೇನು ನಿಂಗೆ ಅಂತ ಅವನು ಕೇಳ್ತಾನಂತೆ. ಹಾಗೆ ಹೇಳ್ತಾನಂತೆ, ತ್ವಾಂ ವೈ ಸಮಾಗತೋಸ್ಮ್ಯದ್ಯ ಕ್ಷಿಪ್ತೋಹಂ ರಕ್ಷಯ ಬಲಾತ್ ತವ ಸಂಸರ್ಗತೋ ಬ್ರಹ್ಮನ್ ಜಾತೋ ನಿರ್ವೇದ ಉತ್ತಮಃ ಕಾಸ ರಕ್ಷಣತಾಂ ವೇದ್ಮಿ ಸ್ನಾಸ್ಯ ಪರಾಯಣಂ ಯಸ್ಯ ಸಂಸರ್ಗಮಾಸಾದಿ ನಿರ್ವೇದಂ ಪ್ರಾಪಿತಂ ಪರಂ. ಯಾಕೆ ಗೊತ್ತಾ, ಅದೇನು ನಿಮ್ಮ ಸಜ್ಜನರ ಸಂಘದ ಮಹತ್ವ ಇರಬೇಕು. ಕೇವಲ ನಿನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೇನೆ, ಆ ಒಂದು ವಿಷ್ಣು ಪಂಚ ಸ್ತೋತ್ರದ ಮಹಿಮೆ ಕೂಡ ಆಗಿರ್ಬೋದು, ಕೇವಲ ಅದರ ಹತ್ರ ಬಂದೆ, ಆ ರಕ್ಷೆಯ ಹತ್ರ ಬಂದೆ ಅಷ್ಟೇ. ಆ ಕಾರಣದಿಂದಲೇ ನನಗೆ ಧರ್ಮದಲ್ಲಿ ಆಸಕ್ತಿ ಬಂದಿದೆ, ಧರ್ಮ ಏನು ಮಾಡಬೇಕು ಯಾವ್ದು ಮಾಡಬಾರ್ದು ಎನ್ನುವ ವಿಚಾರದಲ್ಲೆಲ್ಲ ಜಿಜ್ಞಾಸೆ ಬಂದಿದೆ ಅಂತ ಹೇಳಿದರೆ, ಇತ್ತೇ ಮುಕ್ತ ಸಮನಿಸ್ತದ ವೈತೇನ ರಕ್ಷಸ ಪತ್ಯುವಾಚ ಮಹಾಭಾಗೋ ವಿಮೃಶ್ಯ ಶುಚಿರಂ ಮುನಿಃ ಯನ್ಮಾಮಾಹೋಪದೇಶಾತ್ಮ ನಿರ್ವಿಣ್ಣ ಕರ್ಮಣ ಯುಕ್ತಮೇತದ್ದಿ ಪಾಪಾನ ನಿವೃತ್ತಿ ಉಪಕಾರಿಕಾ. ಆಗ ಅವನು ಹೇಳ್ತಾನಂತೆ, ನಿಂಗೆ ಏನೋ ಉಂಟಲ್ವಾ ಆಸಕ್ತಿ ಬಂದ ಖುಷಿಯೇ, ಆದರೂ ಕೂಡ ನಿಂಗೆ ಹೇಳಲಿಕ್ಕೆ ನನಗೆ ಏನು, ಈಗ ನನಗೆ ಅದರ ಯೋಗ್ಯತೆ ಇಲ್ಲ ಅಂತ ಹೇಳೋದಕ್ಕಿಂತ ನಾನು ಅದಕ್ಕೆ ನಿಂಗೆ ನೀನು ಕೇಳಲಿಕ್ಕೆ ಅರ್ಹನಲ್ಲ ನಾನು ಅಂದ್ಕೊಳ್ತಾ ಇದ್ದೇನೆ. ಯಾಕಂದರೆ ರಾಕ್ಷಸ ಧರ್ಮದಲ್ಲಿದ್ದಿ, ನೀ ಏನು ಒಂದು ಕೇಳಿ ಎರಡನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಸಂಗ, ಅವ ಏನೋ ಹೇಳ್ತಾ ಇವನು ಏನು ಅರ್ಥ ಮಾಡ್ಕೊಳ್ತಾನೆ. ಹೀಗಿರುವಾಗ ನಾನು ನಿಂಗೆ ಇಂತಹ ವಿಚಾರವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಅವನು ಹೇಳ್ತಾನಂತೆ. ಏ ಮುಕ್ತ ಯೋ ವಿಪ್ರಚಿಂತಾ ಮಾಪಚ ರಾಕ್ಷಸ ಕಥಂ ಪಾಪಾಪನೋದಸ್ಯ ಇದು ಚಿಂತಾಕುಲೇಂದ್ರಿಯ ಕರಿಷ್ಯೇಯಾದಾನಾಂ ನತ್ವಹಂ ಧರ್ಮದೇಶನಂ ತಾನ್ ಸಂಪೃಚ್ಯ ದ್ವಿಜಾನ್ ಸೌಮ್ಯ ಏವೈ ಪ್ರವಚನೆ ರತಾಃ. ನಾನು ತಪಸ್ಸನ್ನು ಮಾಡ್ತಾ ಇದ್ದೇನೆ, ಹಾಗಾಗಿ ನಾನು ಮಾಡುವುದಿಲ್ಲ. ಆದರೂ ಕೂಡ ಪ್ರವಚನದಲ್ಲಿ ಯಾರು ರಥರಾಗಿದ್ದಾರೋ, ಒಂದು ಒಳ್ಳೆಯ ದೇವರ ವಿಷಯವನ್ನೆಲ್ಲ ಯಾರು ಹೇಳ್ತಾರೋ ಅವರು ನಿನ್ನ ಏನು ದೋಷ ಪಾಪವಿದೆ ಅದನ್ನು ನಾಶ ಮಾಡ್ಬೋದು. ಹಾಗಾಗಿ ನಾನು ಹೇಳುವುದಿಲ್ಲ ಅಂತ ಹೇಳಿದರೆ ಅವನಿಗೆ ತುಂಬ ಚಿಂತೆ ಆಗ್ತದಂತೆ ಆ ರಾಕ್ಷಸನಿಗೆ. ಅಯ್ಯೋ ನಾನೇನೋ ನನ್ನ ಪಾಪದಿಂದ ನಾನು ಮುಕ್ತನಾಗ್ತೇನೆ ಅಂದ್ಕೊಂಡ್ರೆ ಇವರೇನು ಹೇಳಲೇ ಇಲ್ಲಲ್ವಾ ಅಂತ ತುಂಬ ಬೇಜಾರು ಪಟ್ಕೊಳ್ತಾನಂತೆ, ಚಿಂತೆಯಲ್ಲಿ ಮಗ್ನನಾಗ್ತಾನಂತೆ. ನಚಖಾದ ಸತ್ವಾನಿ ಕ್ಷುಧಾ ಸಂಭಾಯಿತೋಪಿ ಸನ್ ಷಷ್ಠೇದಾ ಕಾಲೇ ಜಂತುಂ ಏಕಂ ಅಭಕ್ಷಯತ್ ಸಕದಾಚಿತ್ ಕ್ಷುಧಾವಿಷ್ಟಃ ಪರ್ಯಟನ್ ವಿಪುಲೇವನೆ ರದಶಾಥ ಫಲಾಹಾರಂ ಆಗತಂ ಬ್ರಹ್ಮಚಾರಿಣಂ. ಆಗ ಈ ರೀತಿಯಾಗಿ ಅವನಿಗೀಗ ಆಸಕ್ತಿ ಬಂದ ಧರ್ಮವನ್ನು ಮಾಡೋಣ ಅಂತ. ಅದಕ್ಕೆ ಅವನು ಜೋರಾಗಿ ಹಸಿವಾಗ್ತಾ ಇದ್ರು ಕೂಡ ತಿಂತಾ ಇರಲಿಲ್ಲ ಅಂತೆ. ಕೇವಲ ಆರನೇ ದಿವಸ 6 ದಿನಗಳಿಗೆ ಒಂದು ಸಲ ತಿಂತಾ ಇದ್ದಂತೆ ಒಬ್ಬ ರಾಕ್ಷಸ. ಅವನಿಗೆ ಹಸಿವೆಲ್ಲ ಆದರೆ ತಡ್ಕೊಳ್ಳಿಕ್ಕೆ ಬಹಳ ಕಷ್ಟ, ಯಾಕಂದರೆ ಇಂದ್ರಿಯ ನಿಗ್ರಹ ಎಲ್ಲ ಇರೋದು ಬಹಳ ಕಷ್ಟ ಅವರಲ್ಲಿ. ಆದರೂ ಕೂಡ ನಾನೀಗ ಒಳ್ಳೆಯ ಮಾರ್ಗಕ್ಕೆ ಹೋಗಬೇಕು ಅಂತ ಅಂದುಕೊಂಡು ಅವನು ಪುನಃ ಉಪಹಾರವನ್ನೆಲ್ಲ ಮಾಡಿ 6 ದಿನಕ್ಕೆ ಒಂದ್ಸಲ ತಿಂತಾ ಇದ್ದ ಅಂತೆ. ಆಗ ಗೃಹೀತೋ ರಕ್ಷಸಾತೇನ ಸತದಾ ಮುನಿದಾರಕ ನಿರಾಶೋ ಜೀವಿತೇ ಪ್ರಾಹ ಸಾಮ ಪೂರ್ವಂ ನಿಶಾಚರಂ ಭೋ ಭದ್ರ ಭೂಹಿ ಯತ್ ಕಾರ್ಯಂ ಗೃಹೀತೋ ಏನ ಹೇತುನ ತದನು ಬ್ರೂಹಿ ಭದ್ರಂತೆ ಅಯಮಸ್ಮಿ ಅನುಷಾಧಿಮಾಂ. ಹೀಗೆ ಅವನು 6 ದಿನಕ್ಕೊಂದು ತಿಂತಾ ಇದ್ದ. 6ನೇ ದಿನಕ್ಕೊಂದ್ಸಲ ಒಬ್ಬ ಬಾಲಕ ಸಿಕ್ಕಿದ್ದ ಅಂತೆ, ಗುರುಕುಲದಲ್ಲಿ ಅಧ್ಯಯನ ಮಾಡುತ್ತಿದ್ದಂತಹ ಆ ಬಾಲಕ ಸಿಕ್ಕಿದ ಮೇಲೆ ಅವನನ್ನು ಹಿಡಿದು ಬಿಡ್ತಾನಂತೆ, ಇವನು ತಿಂದು ಬಿಡ್ತೇನೆ ಅಂತ. ಆಗ ಅವನು ಕೇಳ್ತಾನಂತೆ, ಭದ್ರ, ಆ ಬಾಲಕನ ಬುದ್ಧಿ ನೋಡಿ, ಭದ್ರ ಅಂತ ಅಂದರೆ ಮಂಗಳಕರನೇ ಅಂತ. ಅವನು ಯಾರನ್ನು ದ್ವೇಷ ಮಾಡ್ತಾ ಇರಲಿಲ್ಲ. ಹಿಡಿದ್ರು ಕೂಡ ಭದ್ರ ನಿಂಗೆ ಯಾಕೆ ನಾನು ಹಿಡಿದಿದ್ದಿ, ನಿಂಗೆ ಏನಾಗಬೇಕು ಹೇಳಿ ನಾನು ಮಾಡಿಕೊಡ್ತೇನೆ ಅಂತ ಆ ಬಾಲಕ ಹೇಳ್ತಾನಂತೆ. ಆಗ ಆ ರಾಕ್ಷಸ ಷಷ್ಠೇ ಕಾಲೇ ತ್ವಮಾಹಾರ ಕ್ಷುದಿತಸ್ಯ ತಮ ಸಮಾಗತಃ ನಿಶ್ರೀಕಸ್ಯ ಪಿತಾ
ನಿಶ್ರೀಕಸ್ಯಾತಿ ಪಾಪಸ್ಯ ನಿರ್ಗಣಸ್ಯ ನಿಜದ್ರೋಹ ಯದ್ಯವಶ್ಯಂ ತ್ವಯಾ ಚಾಹಂ ಭಕ್ಷಿತವ್ಯೋ ನಿಶಾಚರ ಆಯಾಸ್ಯಾಮಿತವಾದ್ಯವ ನಿವೇದ್ಯ ಗುರವೇ ಫಲಂ. ಆ ರಾಕ್ಷಸ ಹೇಳ್ತಾನೆ, ವೃತ್ತಾಂತವನ್ನೆಲ್ಲ ಹೇಳ್ತಾನಂತೆ. ನಾನು ಈ ರೀತಿಯಾಗಿ ತುಂಬ ಹಿಂಸೆಯನ್ನೆಲ್ಲ ಮಾಡಿದ್ರೆ ನನಗೆ ಇಂಥ ಜನ್ಮ ಬಂದಿದೆ ಅಂತ ಹೇಳಿದರೆ ಆ ಬಾಲಕ ಹೇಳ್ತಾನಂತೆ, ಖಂಡಿತ ನೀನು ಹೀಗೆ ಮಾಡ್ಬೋದು, ನನ್ನನ್ನು ಹಿಡಿದು ನಾನು ತಿನ್ನಲೂಬೋದು ನೀನು. ಆದ ಒಂದು ವಿಷಯ, ನನ್ನ ಗುರುಗಳು ನನ್ನ ಹತ್ರ ಫಲವನ್ನೆಲ್ಲ ಇಟ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಗುರುಗಳಲ್ಲಿ ವಾಸ ಮಾಡುವಂಥದ್ದಲ್ವ, ಹಾಗಾಗಿ ಫಲಗಳ ಸಂಗ್ರಹ ಮಾಡಿ ತರಲಿಕ್ಕೆ ಹೇಳಿದ್ದಾರೆ. ನಾ ಆ ಫಲವನ್ನು ಕೊಟ್ಟು ಆನಂತರ ಬರ್ತೇನೆ ನಿನ್ನ ಹತ್ರ, ಅಷ್ಟು ಹೊತ್ತು ಸ್ವಲ್ಪ ಹೊತ್ತು ನಾನು ಬಿಟ್ಟು ಬಿಡು, ನಾನು ಫಲವನ್ನು ಕೊಟ್ಟು ಬರ್ತೇನೆ ಅಂತ ಆ ಬಾಲಕ ಹೇಳ್ತಾನಂತೆ. ಆಗ ಸತ್ವಂ ಮುಹೂರ್ತ ಮಾತ್ರ ಮಾಮತ್ರೈವ ಪ್ರತಿಪಾಲಯ ನಿವೇದ್ಯ ಗುರವೇ ಯಾವದಿಹ ಗಚ್ಛಾಮ್ಯಹಂ ಫಲಂ ಷಷ್ಠೇ ಕಾಲೇನ ಮೇ ಬ್ರಹ್ಮನ್ ಕಶ್ಚಿತ್ ಗ್ರಹಣಮಾಗತ ಪ್ರತಿಮುಚ್ಚೇ ದೇವೋಪಿ ಇತಿ ಮೇ ಪಾಪ ಜೀವಿಕಾ ಏಕ ಏವಾತ್ರ ಮೋಕ್ಷಸ್ಯ ತವ ಏತು ಶೃಣಶ್ವ ತತ್ ಮುಂಚಾಮ್ಯಹಂ ಅಸಂದಿಗ್ಧಂ ಯದಿ ತತ್ ಕುರುತೆ ಭವಾನ್. ಆಗ ನೀ ಸ್ವಲ್ಪ ಮುಹೂರ್ತ ಕಾಲ ಕಾಯಿ, ಆಗ ನಾನು ಖಂಡಿತ ಪುನಃ ಬರ್ತೇನೆ ಅಂತ ಹೇಳಿದರೆ ಅವನು ಹೇಳ್ತಾನಂತೆ, 6 ದಿನಕ್ಕೊಂದ್ಸಲ ನಾನು ತಿಂತೇನೆ, ಹಾಗಿರುವಾಗ ಯಾರಾದ್ರೂ 6 ದಿನಗಳಿಗೆ ಒಂದ್ಸಲ ಸಿಕ್ಕಿದ್ರೆ ನಾನು ಯಾರನ್ನು ಬಿಡುವಂಥದ್ದಂದಿಲ್ಲ. ಎಷ್ಟು ಶಕ್ತಿಗಳಾಗಿದ್ರು ಕೂಡ ಅವರನ್ನು ಬಿಡುವುದಿಲ್ಲ ನಾನು. ಅದು ಕೂಡ ನೀನು ಇಷ್ಟು ಹೇಳ್ತಾ ಇರುವಾಗ ನನಗೊಂದು ಅನಿಸ್ತಾ ಇದೆ, ನಿನ್ನ ನಾನು ಬಿಟ್ಟೇ ಬಿಡ್ತೇನೆ, ಆದರೆ ಒಂದು ಕೆಲಸ ಮಾಡಿಕೊಡ್ಬೇಕು. ಏನು ಆ ಕೆಲಸ ಅಂತ ಹೇಳಿದರೆ, ಗುರೋರ್ಯನ್ನ ವಿರೋಧ ಎನ್ನ ಧರ್ಮೋಪರೋಧಕಂ ತತ್ಕರಿಷ್ಯಾಮ್ಯಹಂ ರಕ್ಷೋ ಎನ್ನ ವ್ರತಹರಂ ಮಮ ಮಯಾ ನಿಸರ್ಗತೋ ಬ್ರಹ್ಮನ್ ಜಾತಿದೋಷಾದ್ ವಿಶೇಷತಃ ನಿರ್ವಿವೇಕೇನ ಚೇತ್ತೇನ ಪಾಪಕರ್ಮ ಸದಾಕೃತಂ. ಹೀಗೆ ಹೇಳಿದರೆ ಮೊದಲು ಆ ಬಾಲಕ ಹೇಳ್ತಾನಂತೆ, ನಾ ಖಂಡಿತ ಮಾಡಿಕೊಡ್ತೇನೆ. ಎಂತಹ ಕೆಲಸ ಕೇಳಿದರೆ ಅದು ಧರ್ಮ ವಿರುದ್ಧವಾಗಿರಬಾರ್ದು, ಹಾಗೆಯೇ ಗುರುಗಳು ಹೇಳಿದಂತಹ ಮಾತಿಗೆ ವಿರುದ್ಧವಾಗಿರಬಾರ್ದು. ಆ ಬಾಲಕನ ಒಂದು ದಾರ್ಢ್ಯ ನೋಡಬೇಕು. ಅವ ಹೇಳ್ತಾ ಇದೆ, ನಾನು ನಿನ್ನ ತಿಂದೇ ಬಿಡ್ತೇನೆ, ಒಂದು ಕೆಲಸ ಮಾಡಿಬಿಟ್ರೆ ಮಾತ್ರ ನಾನು ಬಿಡ್ತೇನೆ ಅಂತ. ಅವ ಎಂತ ಹೇಳ್ತಾನೆ ಕೇಳಿದರೆ, ಕೆಲಸವನ್ನು ಕೇಳುವಕ್ಕಿಂತ ಮುಂಚೆನೆ ಅದು ಗುರುಗಳಿಗೆ ವಿರೋಧವಾಗಿರಬಾರ್ದು. ಗುರುಗಳಿಗೆ ವಿರೋಧವಾಗಿದ್ದು ನೀ ಮಾಡು ಅಂತ ಹೇಳಿದರೆ ನಾನು ಸತ್ತು ಅಡ್ಡಿಲ್ಲ, ಅಂಥ ಕೆಲಸವನ್ನು ನಾನು ಮಾಡುವುದಿಲ್ಲ. ಹಾಗೆಯೇ ಧರ್ಮದಿಂದ ಚ್ಯುತನಾಗಬಾರ್ದು, ಧರ್ಮವನ್ನು ಮೀರಿರಬಾರ್ದು, ಅಂತಹ ಕೆಲಸವನ್ನು ಬೇಕಾದರೆ ನಿಮಗೆ ಮಾಡಿಕೊಡ್ತೇನೆ ಅಂತ ಅವನು ಹೇಳ್ತಾನಂತೆ. ಆಗ ಅವನು ಹೇಳ್ತಾನಂತೆ, ಯಾನಿ ಪಾಪಾನಿ ಕರ್ಮಾಣಿ ಬಾಲತ್ವಾ ಚರಿತಾನಿ ಚ ದುಷ್ಟಾಂ ಯೋನಿಮಿಮಾಂ ಪ್ರಾಪ್ಯ ತನ್ಮುಕ್ತಿಂ ಕಥಯದ್ವಿಜ ಯದ್ಯೇತದ್ವಿಜ ಪುತ್ರತ್ವಂ ಸಮಾಖ್ಯಾಸ್ಯ ಶೇಷತಃ ಸದಶುಧಾರ್ಥ ಮತಸ್ತ್ವಂ ನಿಯತಂ ಮೋಕ್ಷಮಾಪ್ಸ್ಯಸಿ. ಆಗ ನಾನೀಗ ಪಾಪವನ್ನು ಮಾಡಿದ್ದೇನಲ್ವಾ, ಅಂತಹ ಪಾಪವನ್ನು ಮಾಡಿದ ಎಲ್ಲ ಪಾಪಗಳು ನಾಶವಾಗಬೇಕು. ಅಂಥದ್ದನ್ನು ಏನಾದ್ರು ನನಗೆ ಮಾಡಿಕೊಟ್ರೆ, ಹೇಳಿಕೊಟ್ರೆ ಆಗ ನಾನು ಬಿಡ್ತೇನೆ, ಇಲ್ಲದಿದ್ದರೆ ನಾನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ರಾಕ್ಷಸ ಪುನಃ ಹೇಳ್ತಾನಂತೆ. ಆಗ ಏವ ಮುಕ್ತೋ ಮುನಿಸುತಸ್ತೇನ ಘೋರೇಣ ರಕ್ಷಸ ಚಿಂತಾ ಮಮಾಪ ಮಹತೀಂ ಅಶಕ್ತಸ್ತದುದೀರ್ಣೆ ಸವಿಮೃಶ್ಯ ಚಿರಂ ವಿಪ್ರಹ ಶರಣಂ ಜಾತ ವೇದಸಂ ಜಗಾಮ ಜ್ಞಾನದಾನಾಯ ಸಶಯಂ ಪರಮಂ ಗತಃ. ಆಗ ಅವನು ಜಾತವೇದಸ್ ಅಂದರೆ ಆ ಬ್ರಹ್ಮನ ಈಗಿರುವಾಗ ಇವನೇನೋ ಕಷ್ಟ ಅಂತ ಹೇಳ್ತಾ ಇದ್ದಾನೆ, ಇವನ ಪಾಪ ನಾಶವಾಗಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಿರುವಾಗ ಅವನು ಜಾತವೇದಸ್ ಅಂತ ಹೇಳಿದರೆ ಆ ಬ್ರಹ್ಮ ಜಾತಂ ವೇತಿ, ಹುಟ್ಟಿದನ್ನೆಲ್ಲ ಯಾರು ತಿಳಿದಿದ್ದಾನೆ ಅವನು ಜಾತವೇದ ಅಂತ. ಹಾಗಾಗಿ ಅಂತಹ ಆ ಬ್ರಹ್ಮನ ಯೋಚನೆ ಮಾಡ್ತಾನಂತೆ, ಇವನು ಹೀಗೆ ಹೇಳ್ತಾ ಇದ್ದಾನೆ, ಹೇಗಾದರೂ ಮಾಡಿ ನಾನು ಅವನಿಗೆ ಹೇಳಬೇಕು ಅಂತ. ಅಷ್ಟೆಲ್ಲದವನು ಹೇಳ್ತಾನೆ, ಯದು ಶುಶ್ರೂಷಿತೋ ವನ್ಯ ಗುರು ಶುಶ್ರೂಷಣಾದ ಅನು ಪ್ರತಾ ನಿವಾಸ ಜೀರ್ಣಾನಿ ಸಪ್ತಾರ್ಚಿ ಪಾತು ಮಾಂ ತತಃ ಯಥಾ ಗುರುಂ ನ ಮನಸಾ ಕರ್ಮಣ ವಚಸಾಪಿ ವಾ ಅವಜಾನಾಮ್ಯಹಂ ತೇನ ಪಾತದ ಸತ್ಯೇನ ಪಾವಕಃ. ನಾನುಂಟಲ್ವಾ, ಚೆನ್ನಾಗಿ ಗುರು ಶುಶ್ರೂಷೆ ಮಾಡಿದ ಮೇಲೆ ಅಗ್ನಿ ಕಾರ್ಯಾದಿಗಳು ಮಾಡಬೇಕಂತ ಇರ್ತದೆ. ಒಬ್ಬ ಗುರುಕುಲದಲ್ಲಿ ವಾಸ ಮಾಡುವವನಿಗೆ ಗುರು ಶುಶ್ರೂಷೆಯನ್ನು ಮಾಡಿ ಆನಂತರ ನಾನು ಅಗ್ನಿ ಕಾರ್ಯಾದಿಗಳನ್ನೆಲ್ಲ ಮಾಡಿದರೆ, ಹಾಗೆಯೇ ಯಾವತ್ತೂ ಕೂಡ ಮನಸ್ಸಿನಿಂದ, ಮಾತಿನಿಂದ, ಕರ್ಮದಿಂದ ನಾನು ಗುರುಗಳ ನಿಂದನೆಯನ್ನು ಮಾಡದೇ ಇದ್ದಿದ್ದರೆ ಆಗ ನಾನು ಇದನ್ನು ತಿಳಿತೇನೆ ಅಂತ. ಹಾಗಿದ್ದಿದ್ದರೆ ಮಾತ್ರ ನಾನು ಯಾವ ರೀತಿಯಾಗಿ ಇವನ ರಾಕ್ಷಸನ ಪಾಪ ಮೋಚನೆಯನ್ನು ಮಾಡಬೇಕು ಅದು ನನಗೆ ಗೊತ್ತಾಗಲಿ ಅಂತ. ಇಷ್ಟು ಕೆಲಸವನ್ನು ಮಾಡಿರ್ಬೇಕು, ನಾನು ಮಾಡಿದೆ ಅಂತ ಆದರೆ ಆ ರೀತಿಯಾಗಿ ನನಗೆ ಆಗಲಿ ಅಂತ ಅವನು ಕೇಳ್ತಾನಂತೆ. ಆಗ ಸಾ ಪ್ರೋವಾಚ ದ್ವಿಜಸುತಂ ರಾಕ್ಷಸ ಗ್ರಹಣಾಕುಲಂ ಮಾ ಭೈ ದ್ವಿಜಸುತಾಹಂ ತ್ವಾಂ ಮೋಕ್ಷಯಿಷ್ಯಾಮಿ ಸಂಕಟಾತ್ ಯದಸ್ಯ ರಕ್ಷಸಶ್ರೇಯೋ ಜಿಹ್ವಾಗ್ರೇ ಸಂಸ್ಥಿತಾಥವಾ ತತ್ಸರ್ವಂ ಕಥಯಿಷ್ಯಾಮಿ ತಥೋ ಮೋಕ್ಷಮಾಶ್ಯಸಿ. ಆಗ ಅವನು ಹೇಳ್ತಾನಂತೆ, ನೀ ಹೆದರಬೇಡವಾ, ಖಂಡಿತ ನಿಂಗೆ ಏನು ಕೆಲಸ ಮಾಡಬೇಕು ನಾನು ಮಾಡಿಕೊಡ್ತೇನೆ ಅಂತ
ಸರಸ್ವತಿ ದೇವಿ ಬಂದು ಹೇಳ್ತಾಳಂತೆ, ಆ ಬ್ರಹ್ಮನ ಹೆಂಡತಿ ಸರಸ್ವತಿ ದೇವಿ ಬಂದು, ಖಂಡಿತ ನಿಂಗೆ ಏನು ಸಮಸ್ಯೆ ಇದೆ ನಾನು ಮಾಡಿಕೊಡ್ತೇನೆ. ಆದರೆ ನಂಗೆ ಏನು ಮಾಡಬೇಕು ನಂಗೆ ಗೊತ್ತೇ ಇಲ್ಲ, ನೀವು ಮಾಡು ಹೇಳಿ, ನೀವು ಇದನ್ನು ಹೇಳಿದರೆ ಹೆದರಬೇಡ, ಇನ್ನು ಬಾಯಲ್ಲಿ ನಾನು ಇಡ್ತೇನೆ, ನಾನಿದು ನುಡಿಸ್ತೇನೆ, ಆಗ ಉಂಟಲ್ಲ ನೀ ಏನು ಹೆದರ್ಬೇಕಂತಿಲ್ಲ, ನೀನು ಹೇಳಿದ ಹಾಗೇ ಆಗ್ತದೆ. ಆ ರಾಕ್ಷಸನಿಗೆ ನಾನು ಹೇಳಿದೆ ಅಂತ ಅನಿಸೋದಿಲ್ಲ, ನಿನ್ನ ಬಾಯಲ್ಲಿದ್ದು ನಾನೇ ಹೇಳ್ತೇನೆ, ಆದರೂ ಕೂಡ ಆ ರಾಕ್ಷಸ ನೀನೇ ಹೇಳಿದ ಅಂತ ಅಂದ್ಕೊಳ್ತಾನೆ, ಹಾಗಾಗಿ ನೀ ಹೆದರಬೇಡ ಅಂತ ಹೇಳಿ ಆ ಸರಸ್ವತಿ ದೇವಿ ಅವನಿಗೆ ಆಶ್ವಾಸನೆಯನ್ನು ಕೊಡ್ತಾಳಂತೆ. ಆಗ ಶ್ರೀಯತಾಂ ತವೈತ್ರೇಯ ತದಾನ್ಯೇಷಾಂ ಚ ಪಾಪಿನಾಂ ಸಮಸ್ತ ಪಾಪಶುದ್ಧ್ಯರ್ಥಂ ಪುಣ್ಯೋಪಚಯದಂ ಚಯತ್ ಪ್ರಾತರ್ ಓಂ ಹರಿಂ ಕೃಷ್ಣಂ ಋಷಿಕೇಶಂ ವಾಸುದೇವಂ ಜನಾರ್ದನಂ ಪ್ರಣತೋಸ್ಮಿ ಜಗನ್ನಾಥಂ ಸಮೇ ಪಾಪಂ ವ್ಯಪೋಹತು. ನೋಡು, ನಿಂಗೆ ಮಾತ್ರ ಅಲ್ಲ, ಯಾರೆಲ್ಲ ಪಾಪಿಗಳಂತಿದ್ದಾರೋ ಅಂತ ನಮಗೆಲ್ಲ ಹೇಳ್ತಾ ಇರುವಂಥದ್ದು. ಹಾಗಾಗಿ ಯಾರೆಲ್ಲ ಪಾಪಿಗಳಂತಿದ್ದಾರೋ ಅವರೆಲ್ಲ ಪಾಪಗಳ ಶುದ್ಧಿಗಾಗಿ ನೀನು ಎಂತ ಮಾಡಬೇಕಿದ್ರೆ ಈ ಸ್ತೋತ್ರವನ್ನು ಹೇಳು, ಖಂಡಿತ ಶುದ್ಧವಾಗ್ತದೆ ಅಂತ. ಏನು ಕೇಳಿದ್ರೆ ಮೊದಲಿಗೆ ಹೇಳ್ತಾರೆ ನೋಡಿ, ಓಂ ಹರಿಂ ಅಂತ ಹೇಳ್ತಾರೆ. ಅಂದರೆ ಹರಿ ಅಂತ ಹೇಳಿದ್ರೇನೆ ಹರತಿ ಇತಿ ಹರಿಹಿ ಅಂತ ಹೇಳುವಂಥದ್ದು. ಅಂದರೆ ಪಾಪಾನ್ ಹರತಿ, ಪಾಪಗಳನ್ನು ಯಾರು ನಾಶ ಮಾಡ್ತಾನೆ ಹರಿ ಅಂತ. ಯಾಕೆ ಹರಿಗೆ ಹರಿ ಗೋವಿಂದ ಅಂತೆಲ್ಲ ಹೇಳ್ತೇವೆ ನಾವು, ಯಾಕೆ ಹೇಳಿದರೆ ಅವನು ಪಾಪವನ್ನು ನಾಶ ಮಾಡ್ತಾನೆ ಅಂತ. ಹಾಗಾಗಿ ಅಂತಹ ಹರಿಯನ್ನು, ಅಂತಹ ಹರಿ ಕೃಷ್ಣ, ಕೃಷ್ಣ ಅಂದರೆ ಅದು ಕೃಷ್ಣನಿಗೆ ಕೃಷ್ಣಾವತಾರದಲ್ಲಿ ಬಂದಂಥ ಹೆಸರು ಅಲ್ಲ, ಹಿಂದೆ ಕೂಡ ಇದ್ದಂಥದ್ದು. ಕೃಷ್ಣ ಅಂತ ಹೇಳಿದ್ರೆ ಅದೇ ಅರ್ಥ, ಕರ್ಷಯತಿ ಪಾಪಾನ್ ಕರ್ಷಯತಿ, ಪಾಪವನ್ನೆಲ್ಲ ಛಿದ್ರ ಮಾಡ್ತಾನೆ ಅವನು, ಅದಕ್ಕೋಸ್ಕರ ಅವನಿಗೆ ಕೃಷ್ಣ ಅಂತ ಹೆಸರು. ಹಾಗಾಗಿ ಅಂತಹ ಕೃಷ್ಣ ಅಷ್ಟೇ ಅಲ್ಲ, ಆಕರ್ಷಯತಿ ಆಕರ್ಷಣೆ ಮಾಡುವನು ಆ ಕೃಷ್ಣ ಅಂತ, ಆ ಅರ್ಥದಲ್ಲಿ ಕೂಡ ಕೃಷ್ಣ ಅಂತ ಹೆಸರಿದೆ. ಅಂತಹ ಹೃಷಿಕೇಶ ಅಂತ ಹೇಳಿದರೆ, ಹೃಷಿಕ ಅಂತ ಹೇಳಿದರೆ ಇಂದ್ರಿಯಗಳಿಗೆ ಒಡೆಯನಾದಂಥ ಹೃಷಿಕೇಶನಿಗೆ ನಾನು ನಮಸ್ಕಾರ ಮಾಡ್ತೇನೆ. ವಾಸುದೇವಂ ಜನಾರ್ದನಂ, ವಾಸುದೇವ ಅಂತ ಹೇಳಿದರೆ ವಸತಿ ಸರ್ವತ್ರ ದಿವ್ಯತೆ ತತ್ರ ಅಂತ, ಎಲ್ಲ ಕಡೆ ವಾಸ ಮಾಡ್ತಾನೆ. ಹಾಗೇನೆ ಅಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಆ ಭಗವಂತನ ಒಂದು ಮಹಿಮೆಯನ್ನು ತೋರಿಸ್ತಾನೆ. ಅಂದರೆ ಎಲ್ಲ ಜೀವಿಗಳಲ್ಲಿ ಇದ್ದು ಕೆಲಸವನ್ನು ಮಾಡಿಸ್ತಾನೆ. ಹಾಗಾಗಿ ಅವನಿಗೆ ವಾಸುದೇವ ಅಂತ ಹೆಸರು. ಹೀಗಿರುವಾಗ ಅಂತಹ ನಾನು ಜಗತ್ತಿಗೆ ನಾಥನಾಗಿರುವಂಥವನಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ, ಅಂತಹ ಅವನು ನನ್ನ ಪಾಪವನ್ನು ನಾಶ ಮಾಡಲಿ ಅಂತ ಹೇಳ್ತಾನೆ. ಹಾಗೆಯೇ ಶಂಕಿನಂ ಚಕ್ರಿಣಂ ಶಾಂಗಿಧಾರಿಣಂ ಸಗ್ಧರಂ ಪರಂ ಪ್ರಣತೋಸ್ಮಿ ಪತಿಂ ಲಕ್ಷ್ಮ್ಯಾ ಸಮೇ ಪಾಪಂ ವ್ಯಪೋತು. ಶಂಖಚಕ್ರಾದಿಗಳಿಂದ ಕೂಡಿದಂತಹ ಲಕ್ಷ್ಮಿಯ ಪತಿಯಾದಂತಹ ಅವನಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಹಾಗೆಯೇ ದಾಮೋದರಂ ಉದಾರಾಕ್ಷ ಪುಂಡರೀಕಾಕ್ಷಮಚ್ಯುತಂ ಪ್ರಣತೋಸ್ಮಿ ಸುತಂ ಸ್ತುತ್ಯೈ ಸಮೇ ಪಾಪಂ ವ್ಯಪೋಹತು. ಇನ್ನು ದಾಮೋದರ ಅಂತ ಹೇಳಿದರೆ ಧಾಮ ಅಂತ ಹೇಳಿ ಜಗತ್ತು ಯಾರ ಉದರದಲ್ಲಿದೆಯೋ ಅವನು ದಾಮೋದರ ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ದಮಯತಿ ಉದಾನ್ ರಮಯತಿ ಅಂತ. ಅಂದರೆ ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡಿ, ದಮನ ಅಂತ ಹೇಳಿದ್ರೆ ನಾಶ ಮಾಡುವಂಥದ್ದು, ನಮ್ಮ ಪಾಪವನ್ನೆಲ್ಲ ನಾಶ ಮಾಡಿ. ಉದಾ ಅಂತ ಹೇಳಿದ್ರೆ ಜೀವಿಗೆ ಹೆಸರು, ಜೀವಿಗಳಿಗೆಲ್ಲ ಉದಾ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಜೀವಿಗಳ ಪಾಪವನ್ನು ನಾಶ ಮಾಡಿ ಅವರಿಗೆ ಸಂತೋಷವನ್ನು ಕೊಡುವವನು, ಹಾಗಾಗಿ ದಾಮೋದರ ಅಂತ ಹೆಸರು. ಹಾಗಾಗಿ ಅಂತಹ ದಾಮೋದರ ಪುಂಡರೀಕ ಅಚ್ಯುತ, ಚ್ಯುತಿಯೇ ಒಂದು ನಾಶವೇರದಂತಹ ಅಚ್ಯುತ ನನ್ನ ಪಾಪವನ್ನು ರಕ್ಷಣೆ ಮಾಡಲಿ. ಹಾಗೆಯೇ ಕೇಶವಂ ಚಂದ್ರಸೂರ್ಯಾಕ್ಷಂ ಕಂಸಕೇಶಿ ನಿಷೂದನಂ ಪ್ರಣತೋಸ್ಮಿ ಮಹಾಭಾವಂ ಸಮೇ ಪಾಪಂ ವ್ಯಪೋಹತು. ಯಮೀಶಂ ಸರ್ವಭೂತಾನಾಂ ಧ್ಯಾಯಂತಿ ಯತಯೋಕ್ಷರಂ ವಾಸುದೇವಮನಿರ್ದೇಶಂ ತಮಸ್ಮಿ ಶರಣಂ ಗತಃ. ಹಾಗೆಯೇ ಕೇಶವ ಅಂತ ಹೇಳಿದರೆ ಕ ಅಂತ ಹೇಳಿದ್ರೆ ಬ್ರಹ್ಮ, ಈಶ ಅಂದರೆ ಈಶ್ವರ. ಅವರನ್ನು ಕೂಡ ಯಾರು ವರ್ತಿಸುತ್ತಾನೋ, ಅವರಲ್ಲಿ ಕೂಡ ಯಾರು ಕೆಲಸವನ್ನು ಮಾಡಿಸ್ತಾನೋ ಅವನು ಕೇಶವ ಅಂತ. ಅಂತಹ ಕೇಶವ ಚಂದ್ರಸೂರ್ಯರೇ ಯಾರ ಕಣ್ಣಿನಲ್ಲಿದ್ದಾರೋ ಅಂತಹ ವಾಸುದೇವ ರಕ್ಷಣೆ ಮಾಡಲಿ. ಹಾಗೆಯೇ ಯಮೀಶಂ ಸರ್ವಭೂತಾನ, ಎಲ್ಲ ಭೂತಗಳಿಗೆ ಒಡೆಯ, ಒಬ್ಬೊಬ್ಬರಿಗಂತಲ್ಲ, ಯಾರ್ಯಾರು ಭವತಿ ಯಾರ್ಯಾರು ಹುಟ್ಟಿದ್ದಾರೋ ಅವರಿಗೆಲ್ಲ ಒಡೆಯ ನೀನು. ಇನ್ನುಂಟಲ್ವಾ, ನಿನ್ನನ್ನು ಯಾರು ಧ್ಯಾನ ಮಾಡ್ತಾರೆ ಹೇಳಿದರೆ ಯತಿಗಳೆಲ್ಲ ಧ್ಯಾನ ಮಾಡ್ತಾರೆ ಅಂತ. ಅಲ್ಲಿ ಯತಿಗಳು ಮಾತ್ರ ಮಾಡಬೇಕಾ ಹೇಳಿದರೆ, ಯತಿಗಳು ಅಂತ ಹೇಳಿದರೆ ಯಾರು ಇಂದ್ರಿಯ ನಿಗ್ರಹ ಮಾಡಿರ್ತಾರೋ, ಯತ ಅಂತೇಳಿ ಸಂಯತ ಅಂದರೆ ಇಂದ್ರಿಯ ನಿಗ್ರಹಗಳನ್ನು ಯಾರು ಮಾಡ್ತಾರೋ ಅವರೆಲ್ಲ ನಿನ್ನನ್ನು ಧ್ಯಾನ ಮಾಡ್ತಾರೆ. ಅಂತಹ ಅವರಿಂದ ಧ್ಯಾನ ಮಾಡಲ್ಪಡುವಂಥ ನಿನಗೆ ನಮಸ್ಕಾರ ಮಾಡ್ತೇನೆ. ನಾನು ಎಲ್ಲ ಪಾಪಗಳಿಂದ ರಕ್ಷಣೆ ಮಾಡು ನನ್ನನ್ನು. ಹಾಗೆಯೇ ಪುಣ್ಯ ಪಾಪ ವಿನಿರ್ಮುಕ್ತೋ ಯಂ ಪ್ರವಿಶ್ಯ ಪುನರ್ಭವಂ ನ ಯೋಗಿನ ಪ್ರಾಪ್ನುವಂತಿ ತಮಸ್ಮಿ ಶರಣಂ ಗತಃ. ಪುಣ್ಯ ಪಾಪಗಳಿಂದ ಮುಕ್ತರಾದರೆ ಉಂಟಲ್ವಾ, ಅಂದರೆ ಪುಣ್ಯ ಪಾಪ ಕೇಳಿದರೆ ಅನಿಷ್ಟ ಪುಣ್ಯ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿಯಾಗಿ ಕೇಳಿದರೆ, ನನಗೆ ಈ ಒಂದು ಕೆಲಸ ಮಾಡಿದ್ರಿಂದ ಇಷ್ಟು ಸಂಪತ್ತು ಬರಲಿ ಅಂತ ಹೇಳಿದರೆ ಅದು ಸಂಪತ್ತು ಬರೋದು ಪುಣ್ಯ ಕೆಲಸ, ಅದು ಅನಿಷ್ಟ ಪುಣ್ಯ ಅಂತ.
ಯಾಕೆ ಹೇಳಿದರೆ ಆ ಸಂಪತ್ತು ಬಂದಿದ್ದರಿಂದ ಪುನಃ ಪಾಪವನ್ನೇ ಮಾಡ್ಬೋದು ನಾವು. ಏನೋ ಸಂಪತ್ತೆಲ್ಲ ಬರ್ತದೆ, ಆ ಸಂಪತ್ತಿನಿಂದ ನಾವು ಬೇಡದ ವಿಚಾರಕ್ಕೆಲ್ಲ ಅದನ್ನು ಏನು ಹಾಕಿದರೆ ಪಾಪನೇ ಬರ್ತದೆ, ಅದಕ್ಕೆ ಅನಿಷ್ಟ ಪುಣ್ಯ ಅಂತ. ಅಂತಹ ಪುಣ್ಯ ಅಂತ ನಾವು ಏನು ಹೇಳ್ತೇವೆ, ಅಂತಹ ಪುಣ್ಯ ಪಾಪಗಳಿಂದ ಮುಕ್ತನಾದವ ಒಂದು ಬಾರಿ ನಿನ್ನನ್ನು ಹೊಂದಿದ್ರೆ ಉಂಟಲ್ವಾ, ಮತ್ತೆ ಅವನು ನ ಪುನರಾವರ್ತದೆ ಅಂತ ಗೀತೆಯಲ್ಲೂ ಹೇಳ್ತಾನೆ. ಯಾರು ಒಂದು ಬಾರಿ ಆ ನಾರಾಯಣನನ್ನು ಸೇರ್ತಾನೋ ಅವನು ಪುನಃ ಸಂಸಾರ ಬಂಧನಕ್ಕೆ ಬರುವುದಿಲ್ಲ. ಅಂತಹ ನಿನಗೆ ನಮಸ್ಕಾರ ಅಂತ, ಅಂತಹ ನೀನು ನನ್ನ ಪಾಪವನ್ನು ಪಾಪಗಳಿಂದ ಮುಕ್ತ ಮಾಡು, ಪಾಪಗಳಿಂದ ನನ್ನನ್ನು ಮುಕ್ತಿ ಕೊಡು ಅಂತ ಕೇಳ್ತಾನೆ. ಹೀಗೆ ಬ್ರಹ್ಮರೂಪಧರಂ ದೇವಂ ಜಗದ್ಯೋನಿಂ ಜನಾರ್ದನಂ ಸೃಷ್ಟತ್ವೇ ಸಂಸ್ಥಿತಂ ಸೃಷ್ಟೋ ಪ್ರಣತೋಸ್ಮಿ ಮಹಾಸನಾತನಂ ಸೃಷ್ಟಾ ಭೂತ್ವರಿತೋ ಯೋಗಿ ಸ್ಥಿತಾವಸುರಸೂದನಃ ತಮಾಜಿ ಪುರುಷಂ ವಿಷ್ಣುಂ ಪ್ರಣತೋಸ್ಮಿ ಜನಾರ್ದನಂ. ಹಾಗೆಯೇ ಬ್ರಹ್ಮರೂಪಧರಂ ಅಂತ, ಅಂದರೆ ಬ್ರಹ್ಮರೂಪಧರಂ ಹೇಳಿದರೆ ಬ್ರಹ್ಮನ ರೂಪವನ್ನು ಧರಿಸುವವನು, ಅಂದರೆ ಬ್ರಹ್ಮನು ಕೂಡ ಬ್ರಹ್ಮ ಸೃಷ್ಟಿ ಮಾಡುವವನಾಗಿ ಕೇಳಿದರೆ ಬ್ರಹ್ಮನೊಳಗಿಂದ ಸೃಷ್ಟಿ ಮಾಡಿಸುವವನು ಆ ಬ್ರಹ್ಮನಾದಂತಹ ನಾರಾಯಣ. ಹಾಗಾಗಿ ಆ ಬ್ರಹ್ಮನ ರೂಪವನ್ನು ಧರಿಸಿರುವಂತಹ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ, ನೀನೇ ಅಲ್ಲ ನನ್ನ ಪಾಪವನ್ನು ರಕ್ಷಣೆ ಮಾಡು. ಹಾಗೆಯೇ ಯಜ್ಞೆ ಯಜಂದಿಯಂ ವಿಪ್ರ ಯಜ್ಞೇಶಂ ಯಜ್ಞಭಾವನಂ ತಂ ಯಜ್ಞಪುರುಷಂ ವಿಷ್ಣುಂ ಪ್ರಣತೋಸ್ಮಿ ಸನಾತನಂ. ಇನ್ನುಂಟಲ್ವಾ, ಯಜ್ಞದಲ್ಲಿ ಯಾರು ಆಸಕ್ತಿ ಉಂಟೋ ಅವರೆಲ್ಲ ಕೂಡ ನಿನ್ನನ್ನು ಪ್ರೀತಿ ಮಾಡ್ತಾ ನಿನ್ನನ್ನು ಆರಾಧನೆ ಮಾಡ್ತಾರೆ. ಅಂತಹ ನಿನಗೆ ಅಂತಹ ವಿಷ್ಣು ನಿನಗೆ ನಮಸ್ಕಾರ ಅಂತ. ಅಲ್ಲಿ ವಿಷ್ಣು ಅಂತ ಹೇಳುವಾಗಲೂ ಕೂಡ ವಿಷಂ ನುದತಿ, ವಿಷವನ್ನೆಲ್ಲ ಯಾರು ನಾಶ ಮಾಡ್ತಾನೋ ಅವನು ವಿಷ್ಣು ಅಂತ. ನಮ್ಮ ಮನಸ್ಸಿನೊಳಗೆ ಕೂಡ ಬೆಳೆದಿದ್ದಂತಹ ಕಾಮಕ್ರೋಧ ಎನ್ನುವಂತಹ ವಿಷಯ ಎಲ್ಲ ಇರ್ತದೆ. ಅಂತಹ ವಿಷವನ್ನೆಲ್ಲ ನಾಶ ಮಾಡುವ ನೀನು. ಇನ್ನು ಯಾರು ಯಜ್ಞದಿಂದ ನನ್ನ ಪೂಜಿಸ್ತಾರೆ ಅಂತ, ಯಜ್ಞ ಅಂತೇಳಿ ಬರೀ ಯಾಗವನ್ನು ಮಾಡೋದು ಮಾತ್ರ ಯಜ್ಞ ಕೇಳಿದರೆ ಅಲ್ಲ. ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾನಲ್ವಾ, ದ್ರವ್ಯಯಜ್ಞ ಸಪೋಯಜ್ಞ ಯೋಗಯಜ್ಞ ಸದಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯ ಸಂಶಿತ ವೃತಾಹ ಅಂತ. ವಿಧ ವಿಧವಾದ ಯಜ್ಞಗಳಿವೆ. ದ್ರವ್ಯಯಜ್ಞ ಅಂದರೆ ನಾವು ಏನು ಯಜ್ಞ ಅಂತ ಈಗ ಪ್ರಸಿದ್ಧವಾಗಿ ಹೇಳ್ತೇವೆ, ಹೋಮವನ್ನೆಲ್ಲ ಮಾಡ್ತೇವೆ ಅದು. ತಪಸ್ಸು ಒಂದು ಯಜ್ಞ, ತಪಸ್ಸು ಅಂತ ಹೇಳಿದರೆ ಬಂದ ಕಷ್ಟವನ್ನು ಸಹಿಸುವಂಥದ್ದು, ಅದೇ ಒಂದು ಯಜ್ಞ ಅಂತೆಲ್ಲ. ಆ ಯಜ್ಞ ಸ್ವಾಧ್ಯಾಯ ಅಧ್ಯಯನವನ್ನು ಆಡುವಂಥದ್ದೇ ಒಂದು ಯಜ್ಞ. ಹೀಗೆಲ್ಲ ಅದನ್ನೆಲ್ಲ ಮಾಡಿ ಕೊನೆಗೆ ಯಾರನ್ನು ಪೂಜಿಸ್ತಾರೋ ಅಂತಹ ನಿನಗೆ ನಮಸ್ಕಾರ ಅಂತ ಹೇಳ್ತಾನೆ. ಹಾಗೆಯೇ ಯಸ್ಮಾ ನಾನ್ಯಾತ್ ಪರಂ ಕಿಂಚಿತ್ ಯಸ್ಮಿನ್ ಸರ್ವೇ ಮಹಾತ್ಮನಿ ಯಸ್ಸರ್ವ ಮಧ್ಯಗೋನಂತಹ ಸರ್ವಗಂ ತಂ ನಮಾಮ್ಯಹಂ. ಉಂಟಲ್ವಾ, ಯಾರಿಗಿಂತ ಇನ್ನೊಬ್ಬ ಶ್ರೇಷ್ಠ ಅಂತ ಇಲ್ವೋ, ನೀವೇ ಶ್ರೇಷ್ಠ, ಇವನಿಗಿಂತ ಶ್ರೇಷ್ಠರಂತ ಯಾರು ಇಲ್ವೋ ಅಂತಹ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಹಾಗೆಯೇ ನೀನುಂಟಲ್ವಾ ಸರ್ವ ಮಧ್ಯಗ, ಎಲ್ಲರ ಎಲ್ಲರ ದೇಹದಲ್ಲಿ ಕೂಡ ಮಧ್ಯದಲ್ಲಿ ಇದ್ದಿ ನೀನು. ಹಾಗಾಗಿ ಅಂತಹ ನಿನಗೆ ನಾನು ಪುನಃ ನಮಸ್ಕಾರವನ್ನು ಮಾಡ್ತೇನೆ ಅಂತ ಅವನು ಹೇಳ್ತಾ, ಕೋನ್ಯೋ ಬಲೇರ್ವಂಚಯಿತ್ವಾ ತಾಮೃತೆ ವೈಭವಿಷ್ಯತಿ ಕೋನ್ಯೋ ನಾಶೇತಿ ಬಲ ದರ್ಪಂ ಹೈಹಯ ಭೂಪತೆ ಕಕ್ಕರಿಷ್ಯತ್ಯಥಾನ್ಯೋ ವೈ ಸಾಗರೇ ಸೇತು ಬಂಧನಂ ವದಿಷ್ಯತಿ ದಶಗ್ರೀವಂ ಕಸಾಮಾತ್ಯ ಪುರಸ್ಸುರಂ. ಅಲ್ಲಿ ಅವನ ಅವತಾರಗಳನ್ನು ಕೂಡ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು ತಾನೇ ಆ ಒಂದು ಈ ಕಾರ್ತವೀರ್ಯಾರ್ಜುನನನ್ನು ಸೋಲಿಸಿ ಅವನ ದರ್ಪವನ್ನು ಯಾರು ಅಡಗಿಸಲಿಕ್ಕೆ ಸಾಧ್ಯ ಉಂಟು, ಅದು ನಿನ್ನಿಂದ ಮಾತ್ರ ಆ ರೀತಿಯ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇನ್ನು ಯಾರು ತಾನೇ ಸಮುದ್ರಕ್ಕೆ ಸೇತು ಬಂಧನವನ್ನು ಮಾಡಬಹುದು, ಸಮುದ್ರ ಹರಿತಾ ಇರುವಾಗ ಅದರ ಮಧ್ಯೆ ಯಾರು ಸೇತುವನ್ನು ಕಟ್ಟಲಿಕ್ಕೆ ಸಾಧ್ಯ ಉಂಟು ಅಂತ. ನಾವು ಬರೀ ನದಿ ಮೇಲೆ ಒಂದು ಬ್ರಿಡ್ಜ್ ಕಟ್ಟಲಿಕ್ಕೆ ಕಷ್ಟಪಡ್ತೇವೆ, ನೀನು ನೋಡಿದರೆ ಸಾಗರದ ಮೇಲೆ ಸೇತು ಕಟ್ಟಿದ್ದೆ ಅಂತಹ ರಾಮರೂಪಕ್ಕೆ, ಯಾರು ರಾವಣನನ್ನು ನಾಶ ಮಾಡಿದ್ನೋ ಅಂತಹ ರಾಮರೂಪಕ್ಕೆ ನಮಸ್ಕಾರ ಅಂತ ಹೇಳ್ತಾನೆ. ಇನ್ನು ಕಸ್ತ್ವಾಮೃತೇನ್ಯು ನಂದಸ್ಯ ಗೋಕುಲೇ ರತಿಮೇಷ್ಯತಿ ಪ್ರಲಂಬ ಭೂತನಾದೀನಾಂ ತ್ವಾಮೃತೆ ಮಧುಸೂದನ. ಯಾರು ತಾನೇ ಆ ಪ್ರಲಂಬಾಸುರ ಪೂತನ ಇವರನ್ನೆಲ್ಲ ನಾಶವನ್ನು ಮಾಡಿ ಯಾರು ತಾನೇ ಮಾಡಬಹುದು, ಹಾಗೆ ಮಾಡಿದ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೀಗೆ ಎಲ್ಲ ರೂಪವನ್ನಲ್ಲಿ ಒಂದ್ಸಲ ವರ್ಣಿಸ್ತಾರೆ, ಆ ದಶಾವತಾರ ರೂಪಗಳನ್ನೆಲ್ಲ. ಹೀಗೆ ಹೇಳ್ತಾ, ಜಪನ್ನೇವಂ ನರಂ ಪುಣ್ಯಂ ವೈಷ್ಣವಂ ಧರ್ಮಮುತ್ತಮಂ ಇಷ್ಟಾನಿಷ್ಟ ಪ್ರಸಂಗೇಭ್ಯೋ ಜ್ಞಾನತೋ ಅಜ್ಞಾನತೋಪಿ ವಾ ಕೃತಂ ತೇನ ತು ಯತ್ ಪಾಪಂ ಸಂಪ್ತಜನ್ಮಾಂತರಾಣಿ ವೈ ಮಹಾಪಾತಕ ಸಂಯಂ ವಾ ತಥಾ ತೈವೋಪಾತಕಂ. ಅಲ್ಲಿ ಹೇಳ್ತಾರೆ. ಇನ್ನು ಅಲ್ಲಿ ವಿಸ್ತಾರವಾಗಿ ಆ ಭಗವಂತ ಸ್ತುತಿ ಮಾಡಿದ್ರು, ನಾವು ಸಂಕ್ಷೇಪವಾಗಿ ನೋಡಿದ್ವಿ. ಹಾಗೆ ಯಾರು ತಾನೇ ಈ ರೀತಿಯ ಚೆನ್ನಾಗಿ ಆ ಸ್ತುತಿಯನ್ನು ಪಾರಾಯಣ ಮಾಡ್ತಾರೋ, ಯಾರು ಕೇಳ್ತಾರೋ ಅವರೆಲ್ಲ ಎಲ್ಲ ಜನ್ಮಗಳನ್ನೆಲ್ಲ ನಾಶ ಮಾಡಿಕೊಳ್ತಾರಂತೆ. ಪುನರ್ಜನ್ಮ ಅಂತ ಅವರಿಗೆ ಇರುವುದಿಲ್ಲ. ಹೀಗೆ ನರಸಂವತ್ಸರಂ ಪೂರ್ಣಂ ತಿಲಪಾತ್ರಾಣಿ ಷೋಡಶ ಅಹನ್ಯನಿಯೋದ್ಯಾತ್ ಪಡತ್ಯೇಚ್ಛ ತತ್ಸಮಂ
ಅವಿಲುಪ್ತ ಬ್ರಹ್ಮಚರ್ಯಂ ಸಂಪ್ರಾಪ್ಯ ಸ್ಮರಣಂ ಹರೇ ವಿಷ್ಣುಲೋಕಮವಾಪ್ನೋತಿ ಸಂತ್ಯಮೇತತ್ ತತ್ಮಯೋದಿತಂ. ಇನ್ನುಂಟಲ್ವ, ಯಾರು ತಾನೇ ಈ ತಿಲಪಾತ್ರ, ಒಂದು ತಿಲ ಅಂದರೆ ಎಳ್ಳನ್ನೆಲ್ಲ ಇಟ್ಟುಕೊಂಡು ಸಂವತ್ಸರಗಳ ಕಾಲ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾರೋ, ತಿಲವನ್ನು ಮತ್ತೆ ದಾನವನ್ನೇ ಕೊಡಬೇಕು. ಹೀಗೆ ಕೊಟ್ಟಾಗ ಅವರು ಖಂಡಿತವಾಗಿ ಕೂಡ ನಾನು ಏನು ಹೇಳಿದೆ ಅಲ್ವಾ, ಈ ಸ್ಥಾನವನ್ನು ಪಡಿಬೇಕು ಅಂತ, ಆ ಸ್ಥಾನವನ್ನು ಪಡೆದೇ ಪಡಿತಾರೆ ಅಂತ ಹೇಳ್ತಾರೆ. ಏವಂ ಉಚ್ಚಾರಿತೇನ ಮುಕ್ತೋ ವಿಪ್ರಸ್ವ ರಕ್ಷಸ ಅಕಾಮೇಂದ್ರಿಜೋ ಭೂಯಸ್ತಮಾಹ ರಜನೀಚರಂ ಏತದ್ಭದ್ರಮಯಾಖ್ಯಾತಂ ತವ ಪಾತಕ ನಾಶನಂ ವಿಷ್ಣು ಸಾರಸ್ವತಂ ಸ್ತೋತ್ರ ಮೆಜ್ಜಗ ಸರಸ್ವತಿ. ಹೀಗೆ ಹೇಳ್ತಾ ಈ ಸ್ತೋತ್ರವನ್ನು ಹೇಳಿದೆ ತಡ ಅಂತೆ ಅವನು ತನ್ನ ಪಾಪಗಳಿಂದೆಲ್ಲ ಮುಕ್ತನಾದ ಅಂತೆ. ರಾಕ್ಷಸ ಯಾವ್ಯಾವ ಘೋರವಾದ ಪಾಪವನ್ನೆಲ್ಲ ಮಾಡಿದ್ದ ಅಲ್ವಾ, ಅಂತಹ ಎಲ್ಲ ಘೋರವಾದ ಪಾಪದಿಂದ ಅವನು ಮುಕ್ತನಾದ ಅಂತೆ. ಅವನು ಹೇಳ್ತಾನೆ ಕೊನೆಗೆ ಆ ದ್ವಿಜ ಆ ಬಾಲಕ ಇದ್ದಾರ ಅವನೇ ಹೇಳ್ತಾನಂತೆ, ಇದು ನಾನೇ ಹೇಳಿದೆ ಅಂತ ಅಂದ್ಕೊಳ್ಬೇಡ, ನಿಜವಾಗಿ ಯಾರು ಹೇಳಿದ್ದು ಕೇಳಿದ್ರೆ ಸರಸ್ವತೀ ದೇವಿಯೇ ಹೇಳಿರುವಂತಹ ಮಾತು. ಸಕಲ ವಾಗಭಿಮಾನಿ, ಯಾರು ನಮ್ಮ ಬಾಯಿಂದ ಮಾತನ್ನು ನುಡಿಸ್ತಾಳೋ ಅವಳೇ ಮಾಡಿದಂಥ ಸ್ತೋತ್ರ, ಆದ್ದರಿಂದ ಇದು ತುಂಬ ಅಪೂರ್ವವಾದ ಸ್ತೋತ್ರ ಅಂತ ಅವನು ಹೇಳ್ತಾನಂತೆ. ಅನೇನೇವ ಜಗನ್ನಾಥಂ ತುಮಾರಾಧಯ ಕೇಶವಂ ತದ ಶಾಪಾಪನೋದಂ ತು ಸ್ತುತೆ ಲಪ್ಸ್ಯಸಿ ಕೇಶವೇ ಸುತೋ ಹಿ ಸರ್ವಪಾಪಾನಿ ನಾಶಯಿಷ್ಯತ ಸಂಶಯಂ ಸುತೋ ಹಿ ಭಕ್ತ್ಯಾ ನೃಣಾಂ ವೈ ಸರ್ವಪಾಪಹರೋ ಹರಿಹಿ. ಇದುಂಟಲ್ವ, ಈ ಸ್ತೋತ್ರವನ್ನು ಹೇಳು ನೀನು, ಈ ಪಠನೆಯನ್ನು ಮಾಡು, ಆಗ ನೀನು ನಿನ್ನ ಶಾಪದಿಂದ ಮುಕ್ತನಾಗ್ತಿ. ಖಂಡಿತವಾಗುಂಟಲ್ವಾ ನಿಂಗೆಲ್ಲ ಇಷ್ಟ ಆಗುವ ಸ್ಥಿತಿ ಆಗ್ತಿದೆ. ಒಂದು ಹೇಳ್ತಾರೆ ಭಕ್ತಿಯಿಂದ ಮಾಡಬೇಕು ಅಂತ, ಅಲ್ಲ ಇದು ಹೇಳಿದ ಮೇಲೆ ಪಾಪ ನಾಶವಾಗಿ ಬಿಡ್ತಾರೆ ಅಂದರೆ ಪಟ 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 ಮಾಡಿಬಿಡೋಣ ಅಂತ ಹೇಳಿದರೆ ಆಗಲ್ಲ. ಅಲ್ಲಿ ಭಕ್ತಿ ಇರಬೇಕು, ದೇವರಲ್ಲಿ ಒಂದು ವಿಶ್ವಾಸ, ಇವನ್ನ ಖಂಡಿತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ಒಂದು ಭಕ್ತಿಯಿಂದ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಇಂತಹ ಫಲಗಳು ಸಿಕ್ಕಿಯೇ ಸಿಗ್ತದೆ ಅಂತ ಹೇಳ್ತಾರೆ. ಹೀಗೆ ಹೇಳ್ತಾ ಸಮಾರಾಜ ಜಗನ್ನಾಥಂ ಸತತ್ರ ಪುರುಷೋತ್ತಮಂ ಸರ್ವ ಪಾಪ ನಿರ್ಮುಕ್ತೋ ವಿಷ್ಣುರ್ಲೋಕಮವಾಪ್ತವಾನ್ ಏತತೆ ಕಥಿತಂ ಬ್ರಹ್ಮನ್ ವಿಷ್ಣು ಸಾರಸ್ವತಂ ಸ್ತವಂ ವಿಪ್ರವಕ್ತಸ್ತಥಾ ಸಮ್ಯಕ್ ಸರಸ್ವತ್ಯಾ ಸಮೀರಿತಂ ಏತನ್ ಪರಮಂ ಸ್ತೋತ್ರಂ ವಾಸುದೇವಸ್ಯ ಮಾನವ ಪಠಿಷ್ಯತಿ ಸ ಸರ್ವೇಭ್ಯಃ ಪಾಪೇಭ್ಯೋ ಮೋಕ್ಷಮಾಪ್ಸ್ಯಸಿ. ಇದುಂಟ, ಈ ರೀತಿಯಾಗಿ ಅವನು ಚೆನ್ನಾಗಿ ಅಂತಹ ಸ್ತೋತ್ರವನ್ನು ಪಾರಾಯಣ ಮಾಡಿ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನಂತೆ. ಹಾಗಾಗಿ ಇದು ಕೂಡ ಅವರು ಮಾತ್ರ ಅಲ್ಲ, ಯಾರೆಲ್ಲ ಈ ಸ್ತೋತ್ರವನ್ನು ಪಠನೆ ಮಾಡ್ತಾರೋ ಖಂಡಿತ ಅವರಿಗೆ ಒಳ್ಳೆಯದಾಗಿಯೇ ಅಂತ ಹೇಳಿ ಈ ಸ್ತೋತ್ರವನ್ನು ಮುಗಿಸ್ತಾರೆ. ಆ ನಂತರ ರುದ್ರ ಹೇಳಿದಂತಹ ಪಾಪ ಪ್ರಣಾಶನ ಸ್ತೋತ್ರ, ಇಲ್ಲಿ ಕೆಲವು ಪಾಪವನ್ನು ನಾಶ ಮಾಡುವಂತಹ ಸ್ತೋತ್ರವನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಹಿಂದೆ ಆ ಒಬ್ಬ ಸರಸ್ವತಿ ದೇವಿ ಹೇಳಿದಂತಹ ಸ್ತೋತ್ರವನ್ನು ಹೇಳಿದರು. ಈಗ ಆ ರುದ್ರ ಸಾಕ್ಷಾತ್ ಮಹಾರುದ್ರ ಹೇಳಿದಂತಹ ಪಾಪ ಪ್ರಣಾಶನ ಸ್ತೋತ್ರ, ವಿಷ್ಣುವಿನ ಮಹಿಮೆಯನ್ನು ಹೇಳುವಂತಹ ಸ್ತೋತ್ರವನ್ನು ಇಲ್ಲಿ ಹೇಳ್ತಾರೆ. ನಮಸ್ತೆ ಜಗನ್ನಾಥ ದೇವದೇವ ನಮೋಸುತೆ ವಾಸುದೇವ ನಮಸ್ತೆಸ್ತು ಬಹುರೂಪ ನಮೋಸುತೆ ಕುಶೇಶಯ ನಮಸ್ತೆಸ್ತು ಪದ್ಮೇಶ ಜಲೇಶಯೇ ಗೋವಿಂದ ಪ್ರೀತಿಕರ್ತಾ ಚ ಹಂಸ ಪೀತಾಂಬರ ಪ್ರಿಯ. ಉಂಟಲ್ವಾ, ಜಲೇಶಯ ಜಲದ ಮೇಲೆ ಆಸೀನನಾಗಿರೋ ನಿನಗೆ ನಮಸ್ಕಾರ. ಅಂದರೆ ಇಲ್ಲಿ ಒಂದು ದೈನ್ಯ ಭಾವ, ಅಂದರೆ ನಿನ್ನ ಮುಂದೆ ನಾವೇನೂ ಅಲ್ಲ ಅಂತ ಹೇಳೋದಕ್ಕೆ ಅಲ್ಲಿ ಪುನಃ ಪುನಃ ನಮಸ್ಕಾರ ಅಂತ ಹೇಳ್ತಾ ಇರುವಂಥದ್ದು. ಹಿಂದೆ ನೋಡಿದ್ವಿ ನಮಸ್ಕಾರ ಎನ್ನುವುದಕ್ಕೆ ಏನು ಅರ್ಥ, ನಮಃ ನಮಃ ಅಂತ ಯಾಕೆ ಅಷ್ಟು ಬಾರಿ ಹೇಳ್ತಾರೆ ಕೇಳಿದರೆ, ನಮ್ಮಮ್ಮ ನಂದೇನೂ ಇಲ್ಲ, ನನ್ನ ರಕ್ಷಣೆ ಮಾಡುವ ನೀನು ಎನ್ನುವ ನಮ್ಮ ಒಂದು ಅಹಂಕಾರವನ್ನು ಬಿಟ್ಟು ಆ ಭಗವಂತನಲ್ಲಿ ಆಶ್ರಯನ್ನು ಪಡೆಯುವಂಥದ್ದು ಆ ನಮಃ ಎನ್ನುವ ಶಬ್ದವನ್ನು ಹೇಳ್ತಾ ಇದೆ. ಆ ರೀತಿಯಾಗಿ ಪಡೆಯುವಂಥದ್ದು. ಅದಕ್ಕೋಸ್ಕರ ಆ ದೇವತೆಗಳೆಲ್ಲ ಸ್ತೋತ್ರವನ್ನು ಮಾಡುವಾಗ ಪುನಃ ಪುನಃ ನಮಃ 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 ಅಂತ ಹೇಳ್ತಾ ಇರ್ತಾರೆ. ಅಂತಹ ಗೋವಿಂದ ಅಂತ ಹೇಳುವಾಗ ತುಂಬ ಅರ್ಥಗಳನ್ನು ಹೇಳ್ಬೋದು. ಅಂದರೆ ಗೋವಿಂದ ಅಂತ ಹೇಳುವಾಗಲೇ ಗಾಮ್ ಅಂತ ಹೇಳಿದರೆ ನಾವೇ ಒಂದು ದನ ಅಂತ ಮಾತ್ರ ಅರ್ಥ ಗೊತ್ತಿದೆ. ನಿಜವಾಗಿ ಗೋ ಶಬ್ದಕ್ಕೆ 22 ಅರ್ಥಗಳನ್ನು ಹೇಳ್ತಾರೆ ಬರೀ ಗೋ ಎನ್ನುವ ಶಬ್ದಕ್ಕೆ. ಹಾಗಾಗಿ ಗೋ ಅಂತ ಹೇಳೋದಕ್ಕೆ ಭೂಮಿ ಎನ್ನುವ ಅರ್ಥ ಇದೆ. ಭೂಮಿಯನ್ನು ವಿಂದತಿ ಅಂದರೆ ರಕ್ಷಣೆ ಮಾಡುವ ನೀನು ಅಂತ. ಪ್ರೀತಿಕರ್ತ ಅಂತ ಹೇಳಿದರೆ ನಮಗೆ ಒಬ್ಬರ ಮೇಲೆ ಪ್ರೀತಿ ಆಗಬೇಕು, ಅವರ ಮೇಲೆ ಒಂದು ಖುಷಿ ಆಗಬೇಕು. ಅದನ್ನು ಮಾಡುವವನು ಯಾರು ಕೇಳಿದರೆ ಅದು ನಮಗೆ ಬಂತಂತಲ್ವ, ಆ ಪ್ರೀತಿಯನ್ನು ಒಂದು ಭರಿಸಬೇಕು. ಆ ಭಗವಂತ ಒಬ್ಬರ ಮೇಲೆ ಪ್ರೀತನಾಗುವಂತೆ ಮಾಡಬೇಕು. ಅಂತಹ ಕೊಡುವವನು ಯಾರು ಕೇಳಿರೋದು ನೀನು ಅಂತ ನಿನಗೆ ನಮಸ್ಕಾರ. ಅದೋಕ್ಷದ ನಮಸ್ತುಭ್ಯಂ ಶ್ರೀರಧ್ವಜ ಜನಾರ್ದನ ವಾಮನಾಯ ನಮಸ್ತೇಸು ನಮಸ್ತೆ ಮಧುಸೂದನ ನಮಶ್ಚಾರ್ಥರ್ವ ಶಿರಸೇ ಮಹಾಶೀರ್ಷಾಯ ತೇ ನಮಃ ನಮಸ್ತೆ ಧರ್ಮನೇತ್ರಾಯ ಮಹಾನೇತ್ರಾಯ ತೇ ನಮಃ. ಇನ್ನುಂಟಲ್ವಾ ಮಹಾಶೀರ್ಷ ಅಂತ ಹೇಳಿದರೆ
ಬಹಳ ದೊಡ್ಡದಾದ ತಲೆ ಅಂತ. ಅಂದರೆ ಆ ತಲೆಯಲ್ಲಿ ಇಡೀ ಜಗತ್ತಿನ ಸರ್ವ ವಿಷಯಕ ಜ್ಞಾನ, ಎಲ್ಲ ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನ ಅವನಿಗಿದೆ. ಹಾಗಾಗಿ ದೊಡ್ಡ ತಲೆ ಅಂತ ಹೇಳಿದರೆ ಸರ್ವಜ್ಞ ಅಂತ ಅರ್ಥ. ಎಲ್ಲ ಜ್ಞಾನಗಳು ಕೂಡ ಅವನಲ್ಲಿ ಇದೆ ಅಂತ ಹೇಳುವಂಥದ್ದು. ಅಂತಹ ಭಗವಂತ ನಿನಗೆ ನಮಸ್ಕಾರ. ಇನ್ನು ಅಧೋಕ್ಷಜ ಅಂತ ಹೇಳುವಾಗ ಹೇಳ್ತಾರೆ, ಅಧೋಕ್ಷಜ ಅಂತ ಹೇಳಿದರೆ ಅಧಃ ಅಕ್ಷಂ ಕೃತಮೇಹಿ ತೇಭ್ಯ ಜಾತಃ ಅಂತ. ಅಂದರೆ ಯಾರು ಭಗವಂತನನ್ನು ನಾವು ದೇವಸ್ಥಾನ ನೋಡ್ಲಿಕ್ಕೆ ಬಂದು ನಾವು ಕಣ್ಣು ಮುಚ್ತೇವೆ. ಯಾಕೆ ನೋಡಿದರೆ ನಾವೇನು ಅಲ್ಲಿ ಎದುರುಗಡೆ ನೋಡಿದ್ವು ಅಂತಹ ರೂಪ ನಾವು ನಮ್ಮ ಮನಸ್ಸಿನೊಳಗೆ ನೋಡಬೇಕು ಅಂತ. ಯಾರು ಭಗವಂತನ ಯಾವಾಗ ಸಿಕ್ಕುವುದು ಯಾವಾಗ ಕೇಳಿದರೆ ನಾವು ನಮ್ಮ ಒಳಗೆ ಆ ಭಗವಂತನನ್ನು ನೋಡಿದರೆ, ಆ ದೇವರನ್ನು ನಾವು ನಮ್ಮ ಒಳಗೆ ನೋಡಬೇಕು. ಹೊರಗೆ ನೋಡ್ತೇವೆ ಹೌದು, ನಮ್ಮ ಒಳಗೆ ನೋಡಿದರೆ ಆಗ ನಮಗೆ ಕಾಣ್ತಾನೆ, ನಿಜವಾಗಿ ಅವನು ಪ್ರಾದುರ್ಭಾವನ ಆಗ್ತಾನೆ ಅಂತ ಹೇಳುವಂಥದ್ದು. ಹಾಗಾಗಿ ಅಂತ ಅಧೋಕ್ಷಜ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ನೇತ್ರಾಭೂತ್ ತುಭ್ಯಂ ಪದ್ಭ್ಯಾಂಬೂ ಶ್ರೋತ್ರಯೋ ದಿಶಃ ನಾಭ್ಯಾಹಿ ಅಭೂದಂತರಿಕ್ಷಂ ಶಶಾಂಕೋ ಮನಸಸ್ತವ ಪ್ರಾಣಾದ್ವಾಯು ಸಮಭವತ್ ಕಾಮಾಧರ್ಮ ಪಿತಾಮಹ ಕ್ರೋಧಾತ್ ವಿನಯನೋ ರುದ್ರಃ ಶೀರ್ಷ್ಣೋ ಜೋ ಸಮವರ್ತತ ಇಂದ್ರಾಗ್ನಿವದನಾ ತುಭ್ಯಂ ಪಶವೋ ಮಲಸಂಭವಾಃ ಓಷಧ್ಯ ಶ್ರೋಮ ಸಂಭೂತ ವಿರಾಜಸ್ತ ನಮೋಸುತೆ. ಅಲ್ಲಿ ಹೇಳ್ತಾರೆ, ಈ ಜಗತ್ತಿನ ಸೃಷ್ಟಿ ಹೇಗಾಯ್ತು ಗೊತ್ತುಂಟಾ? ಕೇವಲ ಆ ಒಂದು ಕಣ್ಣಿನಿಂದ ಸೂರ್ಯ ಹುಟ್ಟಿದ, ನಿನ್ನ ಕಣ್ಣಿನಿಂದ ನಾರಾಯಣನ ನಿನ್ನ ಕಣ್ಣಿನಿಂದ ಸೂರ್ಯ ಹುಟ್ಟಿದ, ನಾಭಿಯಿಂದ ಬ್ರಹ್ಮ ಹುಟ್ಟಿದ, ಹಾಗೆಯೇ ಅಂತರಿಕ್ಷ ಕೂಡ ಹುಟ್ಟಿದ್ದು ಹಾಗೇನೆ. ಇನ್ನು ನಿನ್ನ ಮನಸ್ಸಿನಿಂದ ಚಂದ್ರ ಹುಟ್ಟಿದ. ಇನ್ನು ಪ್ರಾಣಾದ್ ವಾಯುರಾಜ ಆಯಿತಾ, ಅಂದರೆ ಪ್ರಾಣದಿಂದ ವಾಯು ಹುಟ್ಟಿದ. ಇನ್ನು ಕಾಮ ತನ್ನ ಮನಸ ಇಚ್ಛೆಯಿಂದ ಬ್ರಹ್ಮ ಹುಟ್ಟಿದ. ಇನ್ನು ಸಿಟ್ಟಿನಿಂದ ರುದ್ರ ಹುಟ್ಟಿದ, ರುದ್ರನ ಸೃಷ್ಟಿಕರ್ತ ಕೂಡ ನೀನೆ. ಹಾಗೆಯೇ ಇಂದ್ರ ಮತ್ತು ಅಗ್ನಿಯರು ಬಾಯಿಂದ ಹುಟ್ಟಿದರು. ಇನ್ನು ಔಷಧಿಗಳೆಲ್ಲ ಜಗತ್ತಿನಲ್ಲಿ ತುಂಬ ಔಷಧಿಗಳಿವೆ, ಅವುಗಳೆಲ್ಲ ಹೇಗೆ ಹುಟ್ಟಿದ್ದು ಕೇಳಿದರೆ ಭಗವಂತನ ರೋಮದಿಂದ ಅವುಗಳೆಲ್ಲ ಹುಟ್ಟಿದಂತೆ. ಹೀಗೆ ಹೇಳ್ತಾ ಪುಷ್ಪಹಾಸ ನಮಸ್ತೇಸ್ತು ಮಹಾಹಾಸ ನಮೋಸ್ತುತೆ ಓಂಕಾರಸ್ತ್ವಂ ವಷಟ್ಕಾರೋ ಔಷಧಂ ತ್ವಂ ಸದಾ ಸುಧಾ ಹೇಳ್ತಾರೆ. ಪುಷ್ಪಹಾಸ, ಪುಷ್ಪ ಅಂತ ಹೇಳಿದರೆ ಪುಷ್ಣಾತಿ ಅಂದರೆ ನಮಗೆ ಭಗವಂತನ ಪುಷ್ಪಹಾಸ ಅಂತ, ಪುಷ್ಪದಂತೆ ಹಾಸ ಅಂತ. ಅದರ ಅರ್ಥ ಅಂತ ಕೇಳಿದರೆ ಆ ಪುಷ್ಪ ಉಂಟಲ್ವಾ, ಪುಷ್ಪ ಶಬ್ದಕ್ಕೆ ಏನು ಅರ್ಥ ಕೇಳಿದರೆ ನಮಗೆ ಒಂದು ಒಳ್ಳೆ ಪುಷ್ಣಾದಿ ಪುಷ್ಟಿಯನ್ನು ಕೊಡುವಂಥದ್ದು, ಆ ಪುಷ್ಟಿಯನ್ನು ಕೊಡುವ ಮೂಲಕ ನಮ್ಮನ್ನು ಪಾಲನೆ ಮಾಡುವಂಥದ್ದು. ಅಂತಹ ನಗು ನಿನ್ನದು ಅಂತ ಹೇಳ್ತಾರೆ. ಅಂತಹ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಇನ್ನು ಭೂರ್ಭುವ ಸ್ವಸ್ವರೂಪಾಯ ಗೋದಾಯ ಮೃತದಾಯಿನೇ ಸುವರ್ಣ ಬ್ರಹ್ಮದಾತ್ರೇ ಚ ಸರ್ವದಾತ್ರೇ ಚ ತೇ ನಮಃ ವಿದ್ಯಾಸ್ತ್ವಂ ವೇದ್ಯಸ್ವರೂಪತ್ವಂ ವೇದನೀಯಸ್ತ್ವಮೇವ ಚ ಬುದ್ಧಿಸ್ತ್ವಂ ಅವಿಬೋಧ್ಯಶ್ಚ ಬೋಧ್ಯಸ್ತ್ವಂ ಚ ನಮೋಸುತೆ. ಭೂರ್ಭುವಸ್ವಃ ಅಂತ ಹೇಳಿರುವಾಗ ಎಲ್ಲ ಕಡೆ ವ್ಯಾಪ್ತನಾಗಿರುವವನು. ಭುವಃ ಅಂತ ಹೇಳುವಾಗ ಯಾರು ಭಗವಂತನನ್ನು ಚಿಂತನೆ ಮಾಡ್ತಾರೋ, ನನಗೆ ಬೇಕು ಅಂತ ಹಾತರಿತಾರೆ, ನನಗೆ ಭಗವಂತನ ಮನಸ್ಸಿನೊಳಗೆ ಕಾಣಬೇಕು ಅಂತ ಯೋಚನೆ ಮಾಡಿದರೆ ಖಂಡಿತ ಅವನೊಳಗೆ ಆವಿರ್ಭಾವನಾಗಿ ಏನಾಗ್ತಾನೆ, ಅಂತಹ ಭುವ. ಇನ್ನು ಸ್ವಃ ಅಂತ ಹೇಳುವಾಗ ಯಾರು ತಮ್ಮ ಸ್ವರೂಪಾನಂದ, ನಾವು ಜಗತ್ತಿನ ಹೊರಗೆ ಆನಂದ ಉಂಟು ಅಂತ ಅಂದ್ಕೊಳ್ತೇವೆ, ಅಲ್ಲ, ನಮ್ಮ ಸ್ವರೂಪದಲ್ಲಿ ಆನಂದ ಇದೆ. ಅಂತಹ ಸ್ವರೂಪಾನಂದವನ್ನು ಯಾರು ಕೊಡ್ತಾನೋ ಅವನು ಸ್ವಃ ಅಂತ ಹೇಳುವಂಥದ್ದು. ಅಂತಹ ಸರ್ವಧಾತ್ರೆ ಏನು ಆಸೆಯನ್ನು ಪಡ್ತೇವೆ ಅದನ್ನೆಲ್ಲ ಕೊಡುವನು ಕೂಡ ನೀನೇ. ಅಂತಹ ನಿನಗೆ ನಮಸ್ಕಾರ ಅಂತ ಹೇಳ್ತಾ, ನೀನು ವಿದ್ಯೆ, ನಿನ್ನನ್ನೇ ತಿಳಿಬೇಕು, ನಿನ್ನನ್ನೇ ಚೆನ್ನಾಗಿ ತಿಳಿಬೇಕು. ಹಾಗೆಯೇ ನೀನೇ ಬುದ್ಧಿ, ನೀನೇ ಬೋಧ್ಯ, ನೀನೇ ಅಂದರೆ ಆ ಬುದ್ಧಿಯನ್ನು ತಿಳಿಯಲ್ಪಡುವವನು ಕೂಡ ನೀನೇ. ಅಂತಹ ನಿನಗೆ ನಮಸ್ಕಾರ ಅಂತ. ಹೊಸ ಮಾತಲ್ಲ, ಅಂದರೆ ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ. ನಮಗೆ ಮತ್ತ ಸ್ಮೃತಿ ಜ್ಞಾನ ಇವುಗಳೆಲ್ಲ ಸಿಗುವಂಥದ್ದು ಯಾರಿಂದ ಕೇಳಿದರೆ ಅದು ನಮಗೆ ಬುದ್ಧಿ ಉಂಟು ಅಂತಲ್ಲ, ಆ ಬುದ್ಧಿಯನ್ನು ಭಗವಂತ ಕರುಣಿಸಿದರೆ ಆಗ ನಮಗೆ ಸಿಗ್ತದೆ. ಅಂತಹ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ಇನ್ನು ಹೋತ ಹೋಮಶ್ಚ ಹವ್ಯಂಚ ಹೂಯಮಾನಶ್ಚ ಹವ್ಯವಾಟ್ ಪಾತಾ ಪೋತಾ ಚ ಪೂತಶ್ಚ ಪಾವನೀಯಶ್ಚ ಓಂ ನಮಃ ಹಂತಾ ಚ ಹನ್ಯಮಾನಶ್ಚ ಹ್ರಿಯಮಾಣಸ್ತ್ವಮೇವ ಚ ಹರ್ತಾ ನೇತಾ ಚ ನೀತಿಶ್ಚ ಪೂಜ್ಯಾಗ್ರ್ಯೋ ವಿಶ್ವಧರ್ಮಸಿ ಅಂತ ಹೇಳ್ತಾರೆ. ಇನ್ನುಂಟಲ್ವಾ ಹೋಮ, ನಾವು ಹೋಮ ಅಂತ ಇದು ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮಯುತಿನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಹೇಳುವ ಹಾಗೆ ನಾವು ಯಜ್ಞವನ್ನು ಮಾಡ್ತೇವೆ. ನಾವು ಸ್ವಂತ ಸಾಮರ್ಥ್ಯದಿಂದ ಮಾಡ್ತೇವೆ ಕೇಳಿದ್ರೆ ಇಲ್ಲ, ಆ ಯಜ್ಞದಲ್ಲಿ ನಿಂತು ಯಜ್ಞವನ್ನು ಸ್ವೀಕರಿಸುವವನು ನೀನು. ಆ ಹವಿಸ್ಸು
ನಾವು ಹವಿಸ್ಸು ಅಂತ ಏನ್ಕೊಳ್ತೇವೋ ಆ ಹವಿಸ್ಸನ್ನು ಕೂಡ ತಗೊಳ್ಳುವವನು ನೀನೆ. ಆ ಹವಿಸ್ಸಿನಲ್ಲಿ ಕೂಡ ನೀನು ಸನ್ನಿಹಿತನಾಗಿದ್ದಿ. ಅಷ್ಟೇ ಅಲ್ಲದೆ ಯಾರು ಯಜ್ಞವನ್ನು ಮಾಡ್ತಾ ಇದ್ದಾನೋ ಅವನಲ್ಲಿಯೂ ಕೂಡ ನೀನು ಸನ್ನಿಹಿತನಾಗಿದ್ದಿ. ಹಾಗಾಗಿ ಸಂಪೂರ್ಣವಾಗಿ ಯಜ್ಞವನ್ನು ಮಾಡುವಾಗಲೂ ಕೂಡ ಅಲ್ಲಿ ನಿನ್ನದೇ ಸನ್ನಿಧಾನ ಇರ್ತದೆ, ಎಲ್ಲರಲ್ಲಿಯೂ ಕೂಡ ನಿನ್ನ ಸನ್ನಿಧಾನ ಇರ್ತದೆ. ಹಾಗಾಗಿ ನಾನು ಯಜ್ಞ ಮಾಡಿದೆ ಅಂತ ಅಹಂಕಾರ ಪಡಲಿಕ್ಕಿಲ್ಲ, ಆ ಯಜ್ಞವನ್ನು ನಿಂತು ಮಾಡಿಸುವವನು ನೀನು ಅಂತ ಹೇಳ್ತಾರೆ. ಹಾಗೆಯೇ ಹಂತಾಚ ಹನ್ಯಮಾನಶ್ಚ ಹ್ರಿಯಮಾಣಸ್ವಮೇವ ಚ ಹರ್ತ ನೇತಾದಿ ನೀತಿಶ್ಚ ಪೂಜ್ಯಾಗ್ರೋ ವಿಶ್ವಧಾರ್ಯಸಿ ಉಂಟಲ್ವಾ. ಹರ್ತ ಹನ್ಯಮಾನ, ಸಾಯಿಸೋನು ಯಾರು ಕೇಳಿದರೆ ಸಾಯೋನು ಯಾರು ಕೇಳಿದರೆ ಭಗವದ್ಗೀತೆಯಲ್ಲಿ ಬರ್ತಲ್ವಾ, ಅದೇ ಹೇಳುವಾಗೆ ಏನಂ ವೇತಿ ಹಂತಾರಂ ಎಷ್ಟೈನಂ ಮನ್ಯತೆ ಹತಂ ಅಂತ. ನಾನು ಅವನನ್ನು ಸಾಯಿಸಿದೆ, ಅವನು ಸತ್ತ ಅಂತ ಹೇಳಿದರೆ ಏನೂ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದರೆ ಯಾರು ಯಾರನ್ನು ಸಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬನಲ್ಲಿ ನಿಂತು ಭಗವಂತ ಅವನನ್ನು ಸಾಯಿಸಬೇಕು, ಇನ್ನೊಬ್ಬನಿಂದ ಸಾಯಿಸಬೇಕು. ಒಬ್ಬನಲ್ಲಿ ನಿಂತು ಅವನನ್ನು ಸಾಯಿಸಬೇಕು, ಇನ್ನೊಬ್ಬ ಅವನ ದೇಹವನ್ನು ಅಂದರೆ ಅವನ ಜೀವ ಆ ದೇಹದಿಂದ ತೆಗೆಯುವ ಹಾಗೆ ಮಾಡಬೇಕು. ಹಾಗಾಗಿ ನೀನು ಹೇಳಿದ ಹಾಗೆ ನಾನು ಸಾಯಿಸಿದೆ ಅವನು ಸತ್ತ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ಮುಖ್ಯವಾಗಿ ಅದನ್ನು ಮಾಡಿಸುವವನು ಯಾರು ಕೇಳಿದರೆ ಅದು ನಾನೇ ಅಂತ ಹೇಳುವ ಹಾಗೆ ಅಲ್ಲಿ ಅಂತಹ ನಿನಗೆ ಯಾರು ಮಾಡಿಸುತ್ತಾನೋ ಅಂತಹ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಕೊನೆಗೆ ಹೇಳ್ತಾರೆ, ಮಹಾಪಾತಕಃ ಚ ತ್ವಂ ಚ ಉಪಪಾತಕಃ ತಥಾ ಅನೀಶ ಸರ್ವಪಾಪೇಭ್ಯಃ ತ್ವಾಮಹಂ ಶರಣಂ ಗತಃ ಇತ್ಯೇತತ್ ಪರಮಂ ಸ್ತೋತ್ರಂ ಸರ್ವಪಾಪ ಪ್ರಮೋಚನಂ ಮಹೇಶ್ವರೇಣ ಕಥಿತಂ ವಾರಾಣಸ್ಯಾಂ ಪುರಾಮನೆ. ಇದುಂಟಲ್ವಾ, ಮಹಾಪಾತಗಳಂತ ನಾವೇನು ಮಾಡ್ತೇವೆ ಆ ಪಾತಗಳನ್ನೆಲ್ಲ ನಾಶ ಮಾಡುವ ನೀನು. ಇನ್ನು ಕೆಲವು ಬೇರೆ ಪಾತಗಳನ್ನು ಮಾಡ್ಬೋದು ನಾವು, ಅಂತಹ ಉಪಪಾತಕ ಅಷ್ಟು ದೊಡ್ಡದಲ್ಲ, ಸ್ವಲ್ಪ ಆ ಮಹಾಪಾತಕಕ್ಕಿಂತ ಸ್ವಲ್ಪ ಚಿಕ್ಕದು, ಅಂತಹ ಪಾತಕಗಳನ್ನು ಕೂಡ ನಾಶ ಮಾಡುವ ನೀನು. ಅಂತಹ ನಿನಗೆ ಅನೀಶಃ ನಿನಕ್ಕಿಂತ ಯಾರು ಹೆಚ್ಚಿನವರಂತ ಯಾರಿಲ್ಲವೋ ಅಂತಹ ನಿನಗೆ ನಾನು ಶರಣಾಗಿದ್ದೇನೆ ಅಂತ ಹೇಳ್ತಾನೆ. ಇದು ಯಾವ ಸ್ತೋತ್ರ, ಇದು ಎಂತಹ ಸ್ತೋತ್ರ ಕೇಳಿದರೆ ಈ ಸ್ತೋತ್ರವನ್ನು ಯಾರು ಹೇಳಿದ ಅಂತ ಹೇಳಿದರೆ ವಾರಾಣಸಿಯಲ್ಲಿ ಸಾಕ್ಷಾತ್ ರುದ್ರನೇ ಹೇಳಿದ ಅಂತ ಹೇಳ್ತಾರೆ. ಈ ಸ್ತೋತ್ರವನ್ನು ಪಾರಾಯಣ ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತನಾಗ್ಬೋದು ಅಂತ ಹೇಳಿ, ಏತತ್ ಪವಿತ್ರಂ ತ್ರಿಪುರಘ್ನಭಾಷಿತಂ ಪಠನ್ ನರೋ ವಿಷ್ಣು ಪರೋ ಮಹರ್ಷೇ ವಿಮುಕ್ತ ಪಾಪೋ ಹ್ಯಪಶಾಂತ ಮೂರ್ತಿ ಸಂಪೂಜ್ಯತೆ ದೇವರೈ ಪ್ರಸಿದ್ಧೈ. ಈ ರೀತಿಯಾಗಿ ತ್ರಿಪುರಾಗ್ಧ ಭಾಷಿತಂ ಅಂತ ಅಂದರೆ ಸಾಕ್ಷಾತ್ ರುದ್ರನೇ ಹೇಳಿದಂತಹ ಸ್ತೋತ್ರವನ್ನು ವಿಷ್ಣುವ ಸರ್ವೋತ್ತಮತ್ವವನ್ನೇ ಹೇಳುವಂಥ ಈ ಸ್ತೋತ್ರವನ್ನು ಯಾರು ಪಠನೆ ಮಾಡ್ತಾನೋ ಅವನು ಖಂಡಿತ ದೇವರೈಹಿ ಪ್ರಸಿದ್ಧೈಹಿ ದೇವರೈ ಸಂಪೂಜ್ಯತೆ ಅಂತ ಮೋಕ್ಷದಲ್ಲಿ ಒಳ್ಳೆಯ ಪೂಜೆಗೆ ಒಳಗಾಗ್ತಾನೆ ಅಂತ ಹೇಳ್ತಾ ಈ ಸ್ತೋತ್ರವನ್ನು ಮುಗಿಸ್ತಾರೆ. ಆನಂತರ ಮುಂದೆ ಅಗಸ್ತ್ಯರು ಹೇಳಿದಂತಹ ಪಾಪ ಪ್ರಶಮನ ಸ್ತೋತ್ರವನ್ನು ಹೇಳ್ತಾರೆ. ಅದು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ